ನೆರೆದಿರುವ ಎಲ್ಲರಿಗೂ ನನ್ನ ಶುಭೋದಯವನ್ನು ತಿಳಿಸುತ್ತಾ ಶಾಲಾ ಶೈಕ್ಷಣಿಕ ವರ್ಷ 2026-27ನೇ ಸಾಲಿನ ಮೊದಲ ದಿನವಾದ ಇಂದು ನಮ್ಮ ಮುದ್ದು ಮಕ್ಕಳನ್ನು ಮೆರವಣಿಗೆಯ ಮೂಲಕ ನಮ್ಮ ಅದಮ್ಯ ಚೇತನ ಶಾಲೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರು ನಮ್ಮ ಮಕ್ಕಳ ಜೊತೆ ಹೆಜ್ಜೆ ಹಾಕಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾವಾಗಲೂ ಧೈರ್ಯವಾಗಿ ಮುಂದುವರಿ ಯಶಸ್ವಿ ದಿನಗಳನ್ನು ನಿರ್ಮಿಸಿದರು. ನಮ್ಮ ಮಾತೃ ಸಂಸ್ಥೆಯಾದ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಅಂಗಸಂಸ್ಥೆಯಾದ ಅದಮ್ಯ ಚೇತನ ಶಾಲೆಯ 2026-27ನೇ ಸಾಲಿನ ಪ್ರಾರಂಭೋತ್ಸವವನ್ನು ಶ್ರೀಯುತ SR ಸತೀಶ್ ಚಂದ್ರ ಪ್ರೆಸಿಡೆಂಟ್ ಕ್ಯಾಂಪೋ ಲಿಮಿಟೆಡ್ ಇವರು ರಿಬ್ಬನ್ ಎಳೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸುತ್ತಾ ಅಧಿಕೃತವಾಗಿ ಚಾಲನೆಗೊಳ್ಳಬೇಕಾದರೆ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ. ಒಂದು ಹಣತೆಯಿಂದ ನೂರಾರು ಹಣತೆಗಳುರಿದು ಲೋಕವೇ ಕಾಂತಿಯುಕ್ತವಾಗುತ್ತದೆ ಎಂದು ಹೇಳುತ್ತಾ ಇದರ ಉದ್ಘಾಟನೆಯನ್ನು ದೀಪ ಬೆಳಗುವುದರ ಮೂಲಕ ಶ್ರೀ ರವಿ ಆರ್ಜೆರ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಹೇಳಿಕೊಳ್ಳುತ್ತೇನೆ.
ಶಿಕ್ಷಕಿಯರು ತಮ್ಮ ತಮ್ಮ ಮಕ್ಕಳನ್ನು ತರಗತಿಗೆ ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳಿ. ಮಂಗಳೂರು ಮಾಧವನ ಮೊಂಟೆಪದ ಚಿಕಿತ್ಸಾ ಘಟಕವನ್ನು ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಕಂಪನಿಯು ತಮ್ಮ CSR ಇನಿಷಿಯೇಟಿವ್ನ ಮುಖಾಂತರ ಒದಗಿಸಿಕೊಟ್ಟಿರುತ್ತಾರೆ. MRPL ಅವರ ಪೂರ್ಣ ಸಹಕಾರ ನಮ್ಮ ಸಂಸ್ಥೆಗೆ ಸದಾ ಇರುವುದು. ಭೌತಿಕ ಚಿಕಿತ್ಸಾ ಘಟಕದ ಸಾಧನಗಳ ಪೂರ್ಣ ಪ್ರಯೋಜನವನ್ನು ನಮ್ಮ ದಿವ್ಯಾಂಗ ಮಕ್ಕಳು ಪಡೆಯುತ್ತಾರೆ. ಹಾಗೆಯೇ ನಮ್ಮ ದಿವ್ಯಾಂಗ ಮಕ್ಕಳ ಮತ್ತು ಪೋಷಕರ ಶುಭ ಹಾರೈಕೆ ಸದಾ ನಿಮ್ಮೊಂದಿಗೆ ಇರುವ ಅತಿಥಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತೇವೆ. So as this moves, the kid can move forward. So we suspend the kid on this machine, and then when this moves forward, the kid can also walk forward. ಇದಿಷ್ಟನ್ನು ನಾವು ಹೈಪರ್ ಇದ್ದ ಮಕ್ಕಳಿಗೆ ಮತ್ತು ಅಟೆನ್ಷನ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಮಕ್ಕಳಿಗೆ ಇದರಲ್ಲಿ ಎಕ್ಸಸೈಸ್, ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಎಲ್ಲ ಇದರಲ್ಲಿ ಕೊಡ್ತೇವೆ. ಆಮೇಲೆ ಸ್ಪೀಚ್ ಆ್ಯಂಡ್ ಬಿಹೇವಿಯರಲ್ಲಿ ಇದ್ದರೆ ಆಚೆ ರೂಮಲ್ಲಿ ಇಟ್ಟು ಇದೆಲ್ಲ ಒಂದೊಂದು ಥಿಂಗ್ಸ್ ನಮಗೆ ಸ್ಲೈಡ್, ಆಮೇಲೆ ಇದು ಸ್ವಿಂಗ್, ಇದು ಹೆಮಾಕ್ ಅಂತ ಇದೊಂದು ಅದೆರಡು, ಅಲ್ಲಿ ಇದು ಸ್ಲೈಡರ್ ಕೂಡ ಉಂಟು. ಇದಿಷ್ಟು ಬೇಕೇ ಬೇಕು, ಮತ್ತು ಅವರ ನಾರ್ಮಲ್ ಸ್ಕೂಲಿಗೆ. ಬಟ್ ಅಲ್ಲಿ 2 ಇಯರ್ಸಲ್ಲಿ ನಾವು ತಂದರೆ ಒಂದು 6 ಇಯರ್ಸ್ ಆಗುವಾಗ ನಾರ್ಮಲ್ ಸ್ಕೂಲಿಗೆ ನಾವು ಕಳಿಸ್ಬೋದು ಅಂತ. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಉಚ್ಚಾರ ಆ ಥರನೇ ನಾನು ಸ್ಟಿಕ್ ಮಾಡಿಸಿ ಆ ಮಕ್ಕಳು ಹೇಗೆ ಫಸ್ಟ್ ಸ್ಟೇಜ್ ಲಿಪ್ ಮೂಮೆಂಟ್ ಹೇಗಿರ್ತದೆ ಅದೇ ಥರ ಮಾಡಿದ್ದೇವೆ. ಹೌದೌದು, ಅಂದ್ರೆ ನಾವಿಲ್ಲಿ ಒಂದಿಷ್ಟು ಏನು ಹೇಳ್ತೇವೆ ಅದನ್ನು ತೋರಿಸಿ ಹೌದು, ಅಂದ್ರೆ ಪಿಕ್ಚರ್ ಮುಖಾಂತರ ಅವರು ಗ್ರಾಸ್ ಮಾಡ್ತಾರೆ. ಇದು ಅದೇ ಪ್ರಕಾರ ಅಂದ್ರೆ ಹೇಗೆ ಅವರು ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ಥರ ಉಂಟು ಅಂತ
ಸಿಟ್ಟು ಬಂದಾಗ ಹೇಗಿರ್ತಾರೆ, ಹ್ಯಾಪಿ ಆದಾಗ ಹೇಗಿರ್ತಾರೆ, ಅಂದರೆ ಅವರಿಗೆ ತುಂಬ ಬಿಹೇವಿಯರ್ ಇಶ್ಯೂಸ್ ಇರ್ತದೆ, ಬೈಟ್ ಮಾಡೋದು, ಸ್ಪಿಟ್ ಮಾಡೋದು, ಹೊಡೆಯುವುದು, ಅದನ್ನೆಲ್ಲ ಒಂದೊಂದು ಇದರಲ್ಲಿ ತೋರಿಸಿ ಆಮೇಲೆ ಹೇಗೆ ಅವರು ಗುಡ್ ಬಿಹೇವಿಯರ್ಗೆ ಟರ್ನ್ ಆಗ್ತಾರೆ ಅದೆಲ್ಲ ಒಂದೊಂದು ಎಕ್ಸ್ಪ್ಲೈನ್ ಮಾಡಿ ಪಿಕ್ಚರ್ಸ್ ಆಮೇಲೆ ಇದೆಲ್ಲ ಗೊತ್ತಿರೋದಿಲ್ಲ. ಅಂದ್ರೆ ಈಗ ನಾವು ಇಟ್ಕೊಳ್ಳೋಕೆ ಕೇಳೋದಿಲ್ಲ, ನಮ್ಗೆ ಬೈಟ್ ಮಾಡ್ತಾರೆ ಅಥವಾ ಹೊಡಿತಾರೆ, ಅವರನ್ನೆಲ್ಲ ನಾವು ಕಾಮ್ ಮಾಡಿ OTಯಲ್ಲಿ ಫಸ್ಟ್ ಎಕ್ಸರ್ಸೈಸ್ ಕೊಟ್ಟು ಅಟೆನ್ಷನ್ ಇಂಪ್ರೂವ್ ಮಾಡ್ತೇವೆ, ಮತ್ತೆ ಬಿಹೇವಿಯರ್ಗೆ ಆಗ್ತೇವೆ, ನೆಕ್ಸ್ಟ್ ಸ್ಪೀಚಿಗೆ ಆಗ್ತೇವೆ. ಸ್ಪೀಚ್ ಅಂದ್ರೆ ಸಿಟ್ಟಿಂಗ್ ಟಾಲರೆನ್ಸ್ ನಿಮಗೆ ಬಂದ ಮೇಲೆ ಅಲ್ಲಿ ಸ್ಪೀಚ್ ಇಂಪ್ರೂವ್ಮೆಂಟ್ ಆಗ್ತದೆ. ಅಂದ್ರೆ ಯಾವುದು ಬಿಹೇವಿಯರ್ ಇಷ್ಟೆಲ್ಲ ಇಶ್ಯೂಸ್ ಇದ್ರೆ ಆ ಮಗು ಕುತ್ಕೊಳ್ಳೋದಿಲ್ಲ, ಮೇನ್ಲಿ ಅಲ್ಲಿ ಸ್ಪೀಚಿಗೆ ಅವ್ರು ಕುತ್ಕೊಳ್ಳೇಬೇಕು. ಅಲ್ಲಿ ನಾವು ಏನಲ್ಲಿ ವರ್ಡ್ ತೆಗಿತೇವೆ ಆ ಮಗು ಅದನ್ನು ತಿಳ್ಕೊಳ್ಳುವಂತ ಆಕ್ಯುಪೇಷನಲ್ ಥೆರಪಿ, ಆಮೇಲೆ ಬಿಹೇವಿಯರ್ ಬೇಸಿಕ್ ಅಂದ್ರೆ ಅವರಿಗೆ ಪೆನ್ಸಿಲ್ ಗ್ರಿಪ್ಪೇ ಇರುವುದಿಲ್ಲ, ಸ್ಕ್ರಿಬ್ಲಿಂಗ್ ಮಾಡ್ಲಿಕ್ಕೆ ಗೊತ್ತಿರಲ್ಲ, ಜಸ್ಟ್ ಅವರಿಗೆ ಅಂದ್ರೆ ಇಷ್ಟೆಲ್ಲ ಇಶ್ಯೂಸ್ ಇದ್ರೆ ರೆಮಿಡಿಯಲ್ ಬರುವುದಿಲ್ಲ, ಅಂದ್ರೆ ಬರೀಬೇಕು, ನಾನು ಒಂದು ಲೈನ್ ಹಾಕಬೇಕು, ಕಲರಿಂಗ್ ಮಾಡಬೇಕು ಅಂತ. ಫಸ್ಟ್ ನಾವು ಸ್ಕ್ರಿಬ್ಲಿಂಗ್ ಕೊಡ್ತೇವೆ, ಬ್ಲ್ಯಾಂಕ್ ಪೇಪರ್ ಅಲ್ಲಿ, ಅದು ಕಲರ್ ಕ್ರೇಯಾನ್ಸ್ ಅಲ್ಲಿ, ದಪ್ಪ ಕ್ರೇಯಾನ್ಸ್ ಅಲ್ಲಿ, ಕೆಲವು ಗ್ರಿಪ್ಪರ್ ಆಗ್ತದೆ, ಗ್ರಿಪ್ಪರ್ ಅದು ಮತ್ತೆ ಅಭ್ಯಾಸ ಆಗ್ತದೆ ಆ ಮಕ್ಕಳಿಗೆ. ವಿದೌಟ್ ಗ್ರಿಪ್ಪರ್ ನಾವು ಸ್ಕ್ರಿಬ್ಲಿಂಗ್ ಕೊಡ್ತೇವೆ. ಅವರಿಗೆ ಹೇಗೆ ಅಂತ ಪೇರೆಂಟಿಗೆ ಕೂಡ ಹೇಳ್ತೇವೆ, ಒಂದು ಅಲ್ಲಲ್ಲಿ ಒಂದು ಬುಕ್ಕು ಬ್ಲ್ಯಾಂಕ್ ಕ್ರೇಯಾನ್ಸ್ ಎಲ್ಲ ಇಡಿ ಇಲ್ಲ, ಅದರಲ್ಲಿ ಸ್ಕ್ರಿಬ್ಲಿಂಗ್ ಮಾಡಿ ಮಾಡಿ ಲೈನ್ಸ್, ಆಮೇಲೆ ಎ ಇಂದ ಸ್ಟಾರ್ಟ್ 1 2 3 ಹಾಗೆ ಬೇಸಿಕ್ ಇಂದ ಬರ್ತೇವೆ. ಇದು ಸ್ವಲ್ಪ ಹೈಯರ್ ಲೆವೆಲ್ ಟೀಚರ್ಸ್ ಆಗಿ, ಅಂದ್ರೆ ಈಗ 2 years 3 years ಮಕ್ಕಳಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್ ಸ್ಕ್ರಿಬ್ಲಿಂಗ್, ಇಲ್ಲಿ ಮ್ಯೂಸಿಕ್ ಹಾಕಿ ಆ ಡಾರ್ಕ್ ರೂಮಲ್ಲಿ ನಾವು ಇಲ್ಲಿ ಎಕ್ಸರ್ಸೈಸ್ ಮಾಡಿ, ಹೈಪರ್ ಇದ್ದ ಮಕ್ಕಳಿಗೆ ಇದರಲ್ಲಿ ಎಕ್ಸರ್ಸೈಸ್ ಮಾಡ್ತೇವೆ, ಕಾಲಿಗೆ ಅಲ್ಲಿ ಇದರಲ್ಲಿ ಎಕ್ಸರ್ಸೈಸ್ ಕೊಡ್ತೇವೆ. ಅಲ್ಲಿ ಹೈಪರ್ ಆಗುವಾಗ ಈ ಮ್ಯೂಸಿಕ್ ಆಗಿ ಲೈಟನ್ನು ನೋಡಿಕೊಂಡು ಈ ಪಿಕ್ಚರ್ ಅವರದ್ದು ಅಟ್ರಾಕ್ಷನ್ ಆಗ್ತದೆ. ಇಲ್ಲಿ ಲೈಟ್ ಇರ್ತದೆ, ಒಂದು ಆಟಿಸಮ್ ಲೈಟ್ ಅಂತ ಉಂಟು, ಅದು ಫುಲ್ ರೊಟೇಟ್ ಆಗ್ತಾ ಇರ್ತದೆ. ಹೌದು, ಸ್ಪೆಷಲ್ ಲೈಟ್, ಆಟಿಸಮ್ ಲೈಟ್, ಸೆನ್ಸರಿ ಲೈಟ್ ಅಂತ, ಅದನ್ನು ಹಾಕಿಕೊಂಡು ವರ್ಕಿಂಗ್ ಆಗ್ತದೆ. ಹೌದು, ಹೆಚ್ಚಿನ ನಮ್ಮ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲೂ ಕೂಡ ನಾವು ಮಾಡೋದು, ಮಕ್ಕಳಿಗೆ ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಮತ್ತು ಸ್ವಲ್ಪ ಡಾಟಾ ಎಂಟ್ರಿ ಎಲ್ಲ ಮಾಡಿಸಿ ಸ್ವಲ್ಪ ಕಲಿಸುವಂಗೆ ಹಾಗೆ. ಹೌದು ಹೌದು, ಸ್ವಲ್ಪ ಚಿಕ್ಕದ್ರಿಂದ ಕೂಡ ನಾವು ಐಡೆಂಟಿಫಿಕೇಶನ್ ಕಲಿತು ಓದೋದು, ಸ್ವಲ್ಪ ದೊಡ್ಡದಾದ್ಮೇಲೆ ಮಕ್ಕಳು ಹೌದು, ಚಿಕ್ಕದಿಂದಲೇ ನಾವೀಗ ಸ್ಮಾಲ್, ಈಗ ಹೇಗಿರ್ತದೆ ನಾರ್ಮಲ್ ಸ್ಕೂಲಲ್ಲಿ ಹಾಗೆ ಫಸ್ಟಿಗೆ ಇಂಟ್ರಡಕ್ಷನ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಹೇಳಿಕೊಂಡು ಆಮೇಲೆ ವರ್ಡ್ ಕಲರಿಂಗ್ ಹಾಗೆ ಕಲಿಸ್ತಾ ನೆಕ್ಸ್ಟ್ ಅವರಿಗೆ ಡಾಟಾ ಎಂಟ್ರಿಗೆ ಅವರನ್ನು ಸೆಟಪ್ ಮಾಡೋದು. ಸೊ ಇದು ಆ್ಯಕ್ಚುಲಿ ತುಂಬ ಲೋ ಎಬಿಲಿಟಿ ಇರುವಂಥ ಮಕ್ಕಳಿಗೆ ಕೂಡ ಮಾಡ್ಬೋದು. ಒಂದ್ಸಲ ಸ್ವಲ್ಪ ಅಸಿಸ್ಟ್ ಮಾಡಿದರೆ ಅಲ್ಲಿ ಕನೆಕ್ಷನ್ ಇದೆ, ಸೊ ಅದು ಆ ಥರ ರನ್ ಆಗುತ್ತೆ. ಆವಾಗ ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ ಮಾತ್ರ, ಸೊ ಅಷ್ಟು ಇಟ್ಟರೆ ಸಾಕು, ಮಕ್ಕಳು ಅದನ್ನು ಹಾಗೆ ಭಕ್ತಿಯಾಗಿ ಬರ್ತದೆ. ಸೊ ಈ ಥರ ನಾವು ರೆಡಿ ಮಾಡ್ತೇವೆ. ಮತ್ತೆ ಮತ್ತೆ ಅವರು ನಾವು ಮತ್ತೆ ಕೌಂಟ್ ಮಾಡತ್ತೆ ಅಂದರೆ ಇದರಲ್ಲಿ 35 ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ಸೊ ಇದು ಯಾವಾಗ ಕಲಿತಾರೆ ಇದನ್ನು ಮತ್ತೆ ಅವರ ಮನೆಯಲ್ಲಿ ಹೋಗಿ ಒಂದು ಅವರೇ ಒಂದು ಕನ್ಫಿಗರೇಷನ್ ಮಾಡಿ ಅವರಿಗೆ ಒಂದು ಸೇಲ್ ಮಾಡಿ, ಸೊ ಇಂಡಿಪೆಂಡೆಂಟ್ ಆಗಿ ಅವರಿಗೆ ಒಂದು ಕ್ಲೈಮಿಂಗ್ ಮಾಡ್ಬೋದು. ಹಾಗೆ ನಮ್ಮಲ್ಲಿ ಈ ಥರ ನಮ್ಮ ಪ್ಲೇಟ್ ಹೌದು, ಸೊ ಈ ಥರ ನಮಗೆ ಇದು ಬರುತ್ತೆ. ಸೊ ಇಲ್ಲಿಗ ನಾವು ಬೇಕು ಥರ ಬೇಕು. ಸೊ ಆ್ಯಕ್ಚುಲಿ ಇದು ಸೆನ್ಸರ್ ಇದೆ, ನಮ್ಮ ಕೈಗೆ ಅಂದ್ಕೊಳ್ಬೋದು ಕೈಯ ಒಳಗೆ ಹೋಗ್ಬೋದು ಅಂತ, ಅದೇನಾಗೋದಿಲ್ಲ ಬಿಕಾಸ್ ಇದು ಸೆನ್ಸರ್ ಇದೆ. ಹಾಗಾಗಿ ಒಂದು ವೇಳೆ ತುಂಬಾ ಏನಾದರೂ ಮಾಡಬೇಕು ಬಾಡಿ ಸ್ವಲ್ಪ ಹೀಟ್ ಆಗಬೇಕು, ಸ್ವಲ್ಪ ಅದು ಈಗ ಮಿಷಿನ್ ಸ್ವಲ್ಪ ಹೀಟ್ ಆಗಬೇಕು, ಆದಮೇಲೆ ಅದು
ಹೋಗ್ಬೋದು ಕೂಡ ಬರ್ತದೆ ಮನೆಯಿಂದ ಬಿಟ್ಟು ಬರ್ತದೆ ಹಾಂ ಹೋಗ್ಬೋದು ಒಂದು ನಿಮಿಷ ಹೋಗ್ಬೋದು ಬಿಟ್ಟು ಬರ್ತದೆ ಅದೇ ಹೋಗ್ಬೋದು ಅದು ಸೆನ್ಸರ್ ಇತ್ತು ನೈಟ್ ಹೋಗ್ಬೋದು ನಮ್ಮ ಮಕ್ಕಳಿಗೆ ಡಿಫ್ರೆಂಟ್ ಸ್ಕಿಲ್ಸ್ ಇರುತ್ತೆ. ಸೊ ಯಾರಿಗೆ ಇಂಥ ಸ್ಕಿಲ್ಗಳಲ್ಲಿ ಇಂಟ್ರೆಸ್ಟ್ ಇರ್ತದೆ, ಹೆಚ್ಚಾಗಿ ನಿಮ್ಮ ಹುಡುಗಿಯರು ಗರ್ಲ್ಸಿಗೆ ಹೆಚ್ಚಾಗಿ ಇರ್ತದೆ. ಸೊ ಅಂಥವರಿಗೆ ತುಂಬ ಡಿಸೈನಲ್ಲೆಲ್ಲ ಯಾರಿಗೆ ಸ್ವಲ್ಪ ಸ್ಕಿಲ್ ಇರ್ತದೆ ಅಂಥವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಕೊಡುವಂಥದ್ದು ಸ್ಕಿಲ್ಗಳು. ಸೊ ಇದರಲ್ಲಿ ಈಗ ನಾವು ಒಂದು ತರಿಸಿದ್ದೇವೆ. ಸೊ ನಾವು ಇಲ್ಲಿ ಡಿಸೈನ್ ಕೊಡಬೇಕು ಸರ್, ಅದು ಆಟೋಮೆಟಿಕ್ ಆಗಿ ಆಗ್ತದೆ. ನಮ್ಗೆ ಯಾವ ಡಿಸೈನ್ ಬೇಕು ಅದು ಸೆಲೆಕ್ಟ್ ಮಾಡಬೇಕು. ನ್ಯಾಚುರಲ್, ಇದಕ್ಕೆಂತ ನಾವು ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಹೂವಿನ ಪುಡಿ ಮತ್ತು ಕಾರ್ನ್ಫ್ಲವರ್ ಯೂಸ್ ಮಾಡಿ ನಾವು ಮಾಡ್ತೀವಿ. ಸೊ ಲಾಸ್ಟ್ ಇಯರ್ ಈ ಮಕ್ಕಳೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. 5 kg ನಾವು ಹೋಲಿ ಪೌಡರ್ ಮಾಡಿದ್ದೀವಿ. ಇದು ಗ್ರೀನ್ ಕಲರ್ ಇಲ್ಲ ಸರ್, ನ್ಯಾಚುರಲ್. ಇದು ನ್ಯಾಚುರಲ್ ಗ್ರೀನ್ ಕಲರ್ ಸರ್. ಅದನ್ನು ನಾವು ಸ್ವಲ್ಪ ಒಣಗಿಸಿ ಅದನ್ನು ಪುಡಿ ಮಾಡಿ ಮತ್ತು ನಾವು ಮಾಡ್ತೀವಿ. ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ. From different places, not only from South Kerala. Now today, I think they have received 2 children from Bangalore and Bangladesh. I am telling. For residential. ಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬ APJ ಅಬ್ದುಲ್ ಕಲಾಂ ರವರ ನುಡಿಯನ್ನು ನೆನಪಿಸುತ್ತಾ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಅಂಗಸಂಸ್ಥೆಯಾದ ಅದಮ್ಯ ಚೇತನ ದಿವ್ಯಾಂಗ ಮಕ್ಕಳ ವಸತಿಯುತ ಶಾಲೆ ಮಾಧವವನ ಮೊಂಟೆಪದವು ಇಲ್ಲಿನ 2026-27ನೇ ಸಾಲಿನ ಶಾಲೆಯ ಪುನರಾರಂಭ ಮತ್ತು ವಸತಿಯುತ ಶಾಲೆಯ ಉದ್ಘಾಟನೆ ಹಾಗೂ ಫಿಸಿಯೋಥೆರಪಿ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರೇ, ಪೋಷಕರೇ, ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಆಧಾರದ ಸ್ವಾಗತ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವರಳಿ ನಮ್ಮೆಲ್ಲರ ಮನದಲ್ಲಿ ಈ ಸಂತಸದ ಹೊನಲು ಹರಿಯಲಿ. ಈ ಸುಂದರ ದಿನವು ನಿಮ್ಮ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ ಎಂಬ ಮಾತಿನಂತೆ ಈಗ ನಾವು ನಮ್ಮ ಅತಿಥಿಗಳನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ಇಂದಿನ ಕಾರ್ಯಕ್ರಮದ ಅದಮ್ಯ ಚೇತನ ಶಾಲಾ ಆರಂಭೋತ್ಸವದ ಉದ್ಘಾಟಕರಾದ ಶ್ರೀ SR ಸತೀಶ್ ಚಂದ್ರ, ಪ್ರೆಸಿಡೆಂಟ್ ಕ್ಯಾಂಪೋ ಲಿಮಿಟೆಡ್ ಹಾಗೂ
ಇಂದಿನ ಅದಮ್ಯ ಚೇತನ ವಸತಿಯುತ ಶಾಲೆಯ ಉದ್ಘಾಟಕರಾದ ಶ್ರೀ ರವಿ ಆರ್ಜೆರೆ, ಅಸೋಸಿಯೇಟ್ ಜನರಲ್ ಮ್ಯಾನೇಜರ್ ಅದನಿ ಪವರ್ ಲಿಮಿಟೆಡ್, ಹಾಗೂ ಇಂದಿನ ಫಿಸಿಯೋಥೆರಪಿ ಘಟಕದ ಉದ್ಘಾಟಕರಾದ ಶ್ರೀ ಪ್ರಶಾಂತ್ ಶಂಕರ್ ಪೊದ್ವಾಲ್, ಗ್ರೂಪ್ ಜನರಲ್ ಮ್ಯಾನೇಜರ್ HR MRPL ಇವರನ್ನು ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿಯ ಅಧ್ಯಕ್ಷರಾದ ಶ್ರೀಯುತ ಮುಕುಂದ್ ಕಾಮತ್ ಹಾಗೂ ನಮ್ಮ ಸಂಸ್ಥೆಯ ಖಜಾಂಚಿಯಾದ ಶ್ರೀಯುತ ವಿನೋದ್ ಶನೈ ಸರ್ ಹಾಗೂ ನಮ್ಮ ಶಾಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಶ್ರೀಯುತ ಪೃಥ್ವಿ ಪಾಲ್ಕೆ ಸರ್ ಹಾಗೂ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ವರ್ಷ ಇವರು ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಂಬ ನುಡಿಯಂತೆ ಯಾವುದೇ ಒಂದು ಕಾರ್ಯವು ಯಶಸ್ವಿಯಾಗಬೇಕಾದರೆ ದೈವಾನುಗ್ರಹ ಮುಖ್ಯ. ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರುತೂರು ಗುರುವಾಗಿ ಹೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ. ಪ್ರಾರ್ಥನಾ ಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ದೈವಿಕ ಕಳೆ ತಂದ ತಮಗೆ ಧನ್ಯವಾದಗಳು. ಹೊಸ ಚಿಂತನೆಗಳ ಹೂವರಳಿ ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ ಎಂಬ ನುಡಿಯಂತೆ ಸಮಾರಂಭದ ವೇದಿಕೆಯಲ್ಲಿರುವ ಗಣ್ಯರನ್ನು ಹಾಗೂ ನೆರೆದಿರುವಂತಹ ಸರ್ವ ಸಭಿಕರನ್ನು ಸ್ವಾಗತಿಸಲಿದ್ದಾರೆ. ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ಹೊಸ ಮುಖಗಳು, ಹೊಸ ಕನಸುಗಳು, ಹೊಸ ಪ್ರಯತ್ನಗಳು, ಹೊಸ ಅವಕಾಶಗಳು ಆರಂಭವಾಗಲಿ. ಈ ವೇದಿಕೆ ನಿಮ್ಮ ಪ್ರತಿಭೆಗಳಿಗೆ ಹಾದಿಯಾಗಲಿ. ಇಲ್ಲಿ ಕಳೆಯುವ ಪ್ರತಿ ಕ್ಷಣವೂ ನಿಮ್ಮ ಯಶಸ್ಸಿನ ದಾರಿ ಆಗಲಿ ಎಂದು ಹೇಳುತ್ತಾ ಇಂದು ನಾನು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಶಾಲಾ ಆರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ SR ಸತೀಶ್ ಚಂದ್ರ, ಪ್ರೆಸಿಡೆಂಟ್ ಕ್ಯಾಂಪ್ಕೋ LTD ಇವರಿಗೆ ಗೌರವಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಸ್ಕಂದ ಇವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಫಿಸಿಯೋಥೆರಪಿ ಘಟಕದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಯುತ ಪ್ರಶಾಂತ್ ಶಂಕರ್ ಪೊದ್ವಾಲ್, ಗ್ರೂಪ್ ಜನರಲ್ ಮ್ಯಾನೇಜರ್ HR MRPL ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಮಾಜಿನ್ ಇವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅದಮ್ಯ ಚೇತನ ವಸತಿಯುತ ಶಾಲೆ ಉದ್ಘಾಟಕರಾಗಿ ಆಗಮಿಸಿರುವ ರವಿ ಆರ್ಜೇರೆ, ಜನರಲ್ ಮ್ಯಾನೇಜರ್ ಅದಾನಿ ಪವರ್ ಲಿಮಿಟ್ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಸಂಪತ್ ಇವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ ಮುಕುಂದ್ ಕಾಮತ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ
ತ್ರಿಶಾನಿ ಇವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೊಂದಿಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ MRPL ಶ್ರೀಯುತ ಪ್ರಶಾಂತ್ ಬಾಳಿಗ ಮತ್ತು ನವೀನ್ ಚಂದ್ರ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಶ್ರೀಮತಿ ಸುಮನಾ ಘಾಟೆ ಇವರು ಅಡ್ವೈಸರಿ ಮೆಂಬರ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿಯ ಟ್ರಸ್ಟಿಯವರಾದ ಡಾಕ್ಟರ್ KR ಕಾಮತ್ ಆ್ಯಂಡ್ ಡಾಕ್ಟರ್ ಸತೀಶ್ ರಾವ್ ಇವರಿಗೆ ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಮುಖ್ಯ ಕಾರ್ಯದರ್ಶಿಯಾದ ಶ್ರೀಯುತ H. ನಾಗರಾಜ್ ಭಟ್ ಇವರಿಗೆ ನಮ್ಮ ಸಂಸ್ಥೆಯ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಮುಖ್ಯ ಖಜಾಂಚಿಯಾದ ಶ್ರೀಯುತ ವಿನೋದ್ ಶೆಣೈ ಇವರಿಗೆ ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೃಥ್ವಿಪಾಲ ಕೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ವರ್ಷ ಇವರಿಗೆ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಕೇಂದ್ರಬಿಂದು ಆಗಿರುವ ಮುದ್ದು ಮಕ್ಕಳು, ಅವರ ಪೋಷಕರು ಮತ್ತು ಹೆತ್ತವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ಉಪಸ್ಥಿತರಿರುವ ನಮ್ಮ ಮಾತೃ ಸಂಸ್ಥೆಯಾದ ಸೇವಾ ಭಾರತಿಯ ಎಲ್ಲ ವಿಶ್ವಸ್ತರಿಗೆ ಹಾಗೂ ಸ್ವಯಂ ಸೇವಕರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಂಸ್ಥೆಯ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕರಿಸಿದ ಎಲ್ಲರಿಗೂ ಹಾಗೂ ನೆರೆದಿರುವ ಎಲ್ಲ ಬಂಧು ಮಿತ್ರರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಿರ್ವಹಣಾಧಿಕಾರಿಯಾದ ಶ್ರೀಯುತ ಪೃಥ್ವಿಪಾಲ್ ಕೆ ಇವರು ನಮ್ಮ ಸಂಸ್ಥೆ ಹಾಗೂ ಶಾಲೆಯನ್ನು ಉದ್ದೇಶಿಸಿ ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ತಾಯಿಯಂದಿರೇ, ಹಿರಿಯರೇ, ಪುಟಾಣಿ ಮಕ್ಕಳೇ ಹಾಗೂ ಈ ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣಕರ್ತರಂಥ ಎಲ್ಲ ಸಂಸ್ಥೆಗಳಿಗೆ ತಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಈ ದಿನ ನಮ್ಮೆಲ್ಲರ ಅತ್ಯಂತ ಸಂತೋಷದ ದಿನ. ಇದು ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಪ್ರಥಮ ಬಾರಿಗೆ ಇಷ್ಟೋ ತನಕ ನಾವು ವಿಜುವಲಿ ಇಂಪೇರ್ಡ್ ಸ್ಕೂಲ್, ರೆಸಿಡೆನ್ಷಿಯಲ್ ಸ್ಕೂಲ್ ನಮ್ಮಲ್ಲಿತ್ತು. ಆದರೆ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಮತ್ತು ಆಟಿಸಮ್ CP ಮಕ್ಕಳಿಗೆ ವಸತಿಯುತ ಶಾಲೆ ಇಲ್ಲ ಇತ್ತು. ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಸತೀಶ್ ಚಂದ್ರ ಸರ್ ಅವರು ಈಗಾಗಲೇ ನಮ್ಮ ವಸತಿಯುತ ಶಾಲೆಯನ್ನು ಇನಾಗರೇಷನ್ ಮಾಡಿದ್ದಾರೆ. ಅದೇ ರೀತಿ 3 ಬಿಗ್ ಮೈಲ್ಸ್ಟೋನ್ಗಳನ್ನು ಇವತ್ತು ನಾವು ಅಚೀವ್ ಮಾಡಿದ್ದೀವಿ ಮತ್ತು ಅದರ ಇನಾಗ್ರೇಷನ್ ಆಗಿದೆ. ಒಂದನೇದಾಗಿ ವಸತಿಯುತ ಶಾಲೆ, ಎರಡನೇದಾಗಿ ಫಿಸಿಯೋಥೆರಪಿ ಸೆಂಟರು, ಮೂರನೇದಾಗಿ ನಮ್ಮ ಏನು ಸ್ಕೂಲ್ ಇದೆ ಅದು ರೀಓಪನಿಂಗ್ ಉದ್ಘಾಟನೆ ಆಗಿದೆ. ಇದು ನಮ್ಮ ಸಂಸ್ಥೆಯ ಒಂದು ದೊಡ್ಡ ಬಿಗ್ ಅಚೀವ್ಮೆಂಟ್ ಹೇಳ್ಬೋದು, ಬಿಗ್ ಮೈಲ್ಸ್ಟೋನ್ ಅಂತ ಹೇಳ್ಬೋದು. ಇದು ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ದಿವ್ಯ ಅತಿಥಿಗಳ ಹಸ್ತೆಯಿಂದ ಇನಾಗ್ರೇಷನ್ ಆಗಿದೆ. ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಇದೊಂದು ಕೇವಲ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಲ್ಲ. ಇದು ಅನೇಕ ವ್ಯಕ್ತಿಗಳ ಪರಿಶ್ರಮ, ಕನಸಿನ ಸಾಕಾರ ರೂಪ ಇವತ್ತಾಗಿರ್ತಕ್ಕಂಥದ್ದು. ಇದು ಒಂದು ಸೆಂಟ್ರಿ ಇನಾಗ್ರೇಷನ್ ಅಲ್ಲ, ಇದು ದಿವ್ಯಾಂಗ ಮಕ್ಕಳ ಹೊಸ ಬೆಳಕನ್ನು ನೀಡುವ, ಕನಸುಗಳನ್ನು ಸಾಕಾರ ರೂಪಗೊಳಿಸುವ, ನನಸು ಮಾಡುವಂಥ ಒಂದು ದಿವ್ಯವಾದಂಥ ವಸತಿಯುತ ಶಾಲೆಯ ಇನಾಗ್ರೇಷನ್ ಇವತ್ತು ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಅನೇಕ ದಿವ್ಯಾಂಗ ಮಕ್ಕಳ ಜೀವನದಲ್ಲಿ ಬೆಳಕನ್ನು ಮೂಡಿಸಲಿದೆ, ಹೊಸ ಭರವಸೆಗಳನ್ನು ಮೂಡಿಸಲಿಕ್ಕಿದೆ. ಈ ಒಂದು ಸುಂದರ ಕ್ಷಣದಲ್ಲಿ ನಾನು ಮುಖ್ಯವಾಗಿ ಕೆಲವರನ್ನು ನೆನಪಿಸಿಕೊಳ್ಳಲೇಬೇಕು. ಸೇವಾ ಭಾರತಿ 1993ರಲ್ಲಿ ರಿಜಿಸ್ಟರ್ ಆಗುತ್ತೆ, 1991ರಲ್ಲಿ ಪ್ರಾರಂಭ ಆಗುತ್ತೆ.
ಡಾಕ್ಟರ್ ಯು ವಿ ಶೆಣೈ, ಸುಮತಿ ಮೇಡಮು ಮತ್ತು ಅನೇಕ ಡಾಕ್ಟರ್ಗಳು ಸೇರಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ನಮ್ಮ ಜೊತೆ ಇವತ್ತು ಒಬ್ಬರು ಫೌಂಡರ್ ಮೆಂಬರ್ ನಮ್ಮ ಜೊತೆ ಇದ್ದಾರೆ, ವಿನೋದ್ ಶೆಣೈ ಅವರು ಕೂಡ. ಇವರ ಕನಸು ಏನಿತ್ತು ಅಂದರೆ ಸೊ ಇಡೀ ದಿವ್ಯಾಂಗ ಸಮುದಾಯಕ್ಕೆ ಅವ್ರನ್ನ ಎಂಪವರ್ ಮಾಡಲಿಕ್ಕೆ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕು ಅಂತ 1993ರಲ್ಲಿ ಡಿಸಿಷನ್ನ ತಗೊಳ್ತಾರೆ. ಸೊ ಮೊದಲ ಬಾರಿಗೆ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಪ್ರಾರಂಭ ಮಾಡ್ತಾರೆ. ಆ ಬಳಿಕ ಅನೇಕ ಮಲ್ಟಿಪಲ್ ಸೆಂಟರ್ಗಳನ್ನು ಪ್ರಾರಂಭ ಮಾಡ್ತಾರೆ. ಸೊ ಅದು ನವಚೇತನ ಸೆಂಟರ್ ಇರ್ಬೋದು, ಕಮ್ಯುನಿಕೇಷನ್ ಸೆಂಟರ್ ಇರ್ಬೋದು ಮಂಗಳೂರಲ್ಲಿ, ಫಿಸಿಯೋಥೆರಪಿ ಸೆಂಟರ್ ಇರ್ಬೋದು, ವಿಜುವಲಿ ಇಂಪೈರ್ಡ್ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ಆಮೇಲೆ ಧನ್ವಂತರಿ ಕಾರ್ಯಕ್ರಮಗಳಿರ್ಬೋದು, ಆಶಾ ಜ್ಯೋತಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಹಿರಿಯರಿಗಾಗಿ ಅನಂತ ಸೌಖ್ಯ ಕಾರ್ಯಕ್ರಮ ಇರ್ಬೋದು. ಈಗ ಮಲ್ಟಿಪಲ್ ಕಾರ್ಯಕ್ರಮಗಳು ಮಾಡ್ತಾರೆ. ಫೋಕಸ್ ಆಗಿ ಅನೇಕ ಕಾರ್ಯಕ್ರಮಗಳು ದಿವ್ಯಾಂಗರ ಮಕ್ಕಳ ಅವರ ಸಾಮರ್ಥ್ಯವನ್ನು ವೃದ್ಧಿ ಮಾಡೋದಕ್ಕೋಸ್ಕರ, ಅವರಿಗೆ ಎಜುಕೇಷನ್ ಕೊಡೋದಕ್ಕೋಸ್ಕರ, ಅವರ ಹೆಲ್ತನ್ನು ಕಾಪಾಡೋದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ. ಈ ಕನಸಿನ ಮೂಲಕ ದೊಡ್ಡ ಮಟ್ಟಕ್ಕೆ ಸೊ ಇಡೀ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಅನೇಕ ಕಾರ್ಯಕ್ರಮಗಳ ದಿವ್ಯಾಂಗ ಮಕ್ಕಳಿಗೋಸ್ಕರ ಇಲ್ಲಿ ತನಕ ಮಾಡಿಕೊಂಡು ಬಂದಿದ್ದೀವಿ. ಸೊ ಆ ಬಳಿಕ ಸೊ ಪ್ರತಿಯೊಂದು ದಿವ್ಯಾಂಗ ಮಗುವಿನ ತಾಯಿ ನಮ್ಮ ಬೋರ್ಡ್ ಮೆಂಬರ್ ಜೊತೆ ಮಾತಾಡಿದಾಗ, ನಮ್ಮ ಶಿಕ್ಷಕರ ಜೊತೆ ಮಾತಾಡಿದಾಗ ಅವರ ಒಂದು ನೋವಿತ್ತು, ಅವರ ಒಂದು ಕನಸಿತ್ತು. ಅದೇನೆಂದರೆ ಅವ್ರು ಮಾತಾಡಿದಾಗ ಕೇಳ್ತಿರುವಂಥದ್ದು, ನೀವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀರಿ, ಅವ್ರನ್ನ ಸ್ಕಿಲ್ ಬಿಲ್ಡ್ ಮಾಡ್ತಾ ಇದ್ದೀರಿ, ಅವರಿಗೆ ಒಳ್ಳೆ ಥೆರಪಿ ಕೊಡ್ತಾ ಇದ್ದೀರಿ, ಇದೆಲ್ಲ ನಿಜ. ಆದರೆ ಒಂದು ದಿನ ನಮ್ಮಲ್ಲಿ ಕೆಲವು ಮಕ್ಕಳುಗಳು ತುಂಬ ಡಿಪೆಂಡೆಂಟ್ ಇದ್ದಾರೆ. ಸೊ ಅವರಿಗೆ ಸಂಪೂರ್ಣ ಸಹಕಾರ ಅವಶ್ಯಕತೆ ಇದೆ ಕೊನೆ ತನಕ. ಸೊ ಅಂಥ ಮಕ್ಕಳನ್ನ ಸೊ ನಾವು ಏಜ್ ಓಲ್ಡ್ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ದಿವ್ಯಾಂಗ ಮಗುನ ಯಾರು ನೋಡ್ಕೊಳ್ತಾರೆ, ಯಾರು ನಿಂತ್ಕೊಳ್ತಾರೆ ಅಂತ ತುಂಬ ತಾಯಿಯಂದಿರು ಕಣ್ಣೀರು ಹಾಕಿದ ತಕ್ಷಣ ನನಗೆ ವಿನೋದ್ ಶೆಣೈ ಅವರು ನೆನಪಿಸಿ ಮಾಡಿದ್ರು. ಆ ಕನಸನ್ನು ನಮ್ಮ ಸೇವಾ ಭಾರತೀಯ ಎಂಟೈರ್ ಟ್ರಸ್ಟ್ ಮತ್ತು ಅದಕ್ಕೆ ಮಾರ್ಗದರ್ಶನ ಮಾಡ್ತಿದ್ದಂಥ ಸಂಸ್ಥೆಗಳು ವಿಷನ್ ಆಗಿ ಕನ್ವರ್ಟ್ ಮಾಡುತ್ತೆ ಅವರ ಕನಸನ್ನು. ಸೊ ಆ ಕನಸಿನ ಸಾಕಾರ ರೂಪ ಮಾಧವನದಲ್ಲಿ ಆಗುತ್ತೆ. ಸೊ ಅದರ ಹಿಸ್ಟ್ರಿನೂ ಕೂಡ ನಾನು ಸ್ವಲ್ಪ ಹೇಳಲೇಬೇಕು. ಸೊ ಇದು ಈ ಮಾಧವನ ಏನಿದೆ, ಈ ಹೆಸರು ಯಾಕೆ ಬಂತು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಯಾಕೆಂದರೆ ತುಂಬ ಜನ ಹೊಸಬರು ಇದ್ದಾರೆ. ಸೊ ಡಾಕ್ಟರ್ ಮಾಧವ ಕಾಮತ್ ಅಂತ 6 ಎಕರೆ ಭೂಮಿನ ಸೇವಾ ಭಾರತಿಗೆ ದಾನ ಮಾಡ್ತಾರೆ. ಸೊ ಅದಕ್ಕೆ ಈ ಒಂದು 6 ಎಕರೆ ಏನಿದೆ, ಈ ಒಂದು ವನ ಏನಿದೆ, ಇದಕ್ಕೆ ಮಾಧವನ ಅಂತ ಹೆಸರನ್ನು ಕೊಡಲಿಕ್ಕಾಗುತ್ತೆ. ಸೊ ಈ ಮಾಧವನಕ್ಕೆ 6 ಎಕರೆ ಲ್ಯಾಂಡ್ನ ಸೇವಾ ಭಾರತಿ ಯಾವಾಗ ಕೊಡ್ತಾರೆ, ಸೊ ಅವಿರತವಾದ ಪ್ರಯತ್ನ ನಡೆಯುತ್ತೆ ಟ್ರಸ್ಟಿಗಳಿಂದ. ಇನ್ಫೋಸಿಸ್ ಫೌಂಡೇಶನ್ನ ರೀಚ್ ಆಗ್ತಾರೆ. ಇನ್ಫೋಸಿಸ್ ಫೌಂಡೇಶನ್ 38 ಕೋಟಿ ಖರ್ಚು ಮಾಡಿ ಸೊ ಈ ದೊಡ್ಡ ಅಕಾಡೆಮಿಕ್ ಬ್ಲಾಕ್ನ ಬಿಲ್ಡ್ ಮಾಡಿಕೊಡುತ್ತೆ. ಸೊ ಇದನ್ನು ಇವಾಗ ನಮಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದೆ. ಸೊ ಆಮೇಲೆ ಅದು ಸಾಕಾಗಲ್ಲ, 38 ಕೋಟಿ ಆ್ಯಕ್ಚುಲಿ. ಸೊ ನಮ್ಮ ಟ್ರಸ್ಟ್ಗಳ ಕನಸಿತ್ತು, ಸೊ ದಿವ್ಯಾಂಗ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನ ಈ ಮಾಧವನಲ್ಲಿ ಕೊಡಬೇಕು. ದಿವ್ಯಾಂಗ ಮಕ್ಕಳಿಗೆ ದೇಶದಲ್ಲಿ ಅತ್ಯಂತ ದೊಡ್ಡ ಕ್ವಾಲಿಟಿ ಸರ್ವಿಸ್ ಕೊಡುವಂಥ ದೊಡ್ಡ ಸಂಸ್ಥೆಯನ್ನು ಇದು ಮಾಡಬೇಕು ಅಂತ. ಸೊ 70 ಕೋಟಿ ಟಾರ್ಗೆಟ್ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡ್ತಾರೆ. ಅನೇಕ ದಾನಿಗಳನ್ನ ರೀಚ್ ಆಗ್ತಾರೆ. ಇವತ್ತು ನೀವು ನೋಡ್ಬೋದು, ಸೊ 38 ಕ್ರೋರ್ ಇನ್ಫೋಸಿಸ್ ಫೌಂಡೇಶನ್ ಅಕಾಡೆಮಿಕ್ ಬ್ಲಾಕ್ ಬಿಲ್ಡ್ ಆಗಿದೆ. ಅದರ ಜೊತೆ ಸೊ ಇವತ್ತು MRPL ಸಪೋರ್ಟಿಂದ ಫಿಸಿಯೋಥೆರಪಿ ಸೆಂಟರ್ ರೆಡಿ ಆಗಿದೆ. ಸೊ ಅದೇ ರೀತಿ ICICI ಫೌಂಡೇಶನ್ನಿಂದ ಡಿಜಿಟಲ್ ಲ್ಯಾಬ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ರೆಡಿ ಆಗಿದೆ. ಮತ್ತು ಅನೇಕ ಡೋನರ್ಗಳು. ಸೊ ಇವತ್ತು ನಮ್ಮ ಪ್ರೆಸಿಡೆಂಟು ವೇದಿಕೆಯಲ್ಲಿ ಇದ್ದಾರೆ. ಸೊ ಅವರು ಪ್ರೆಸಿಡೆಂಟ್ ಮಾತ್ರ ಅಲ್ಲ, ನಮ್ಮ ಟ್ರಸ್ಟಿ ಮಾತ್ರ ಅಲ್ಲ, ಅವರು ನಮ್ಮ ಬಿಗ್ಗೆಸ್ಟ್ ದೊಡ್ಡ ಡೋನರ್. ಸೊ ಅವರು ಕೂಡ ಈ ಒಂದು ಬಿಲ್ಡಿಂಗಿಗೆ ಸೊ 2 ಕೋಟಿಗಿಂತ ಹೆಚ್ಚಿನ ದಾನವನ್ನು ಮಾಡಿದ್ದಾರೆ. ಸೊ ಇವತ್ತು ಈ ಬಿಲ್ಡಿಂಗು ಯಶಸ್ವಿ ಆಗಬೇಕಾದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಲ್ಡಿಂಗ್ ರೆಡಿ ಆಗಬೇಕಾದ್ರೆ, ಇದು ದಿವ್ಯಾಂಗ ಮಕ್ಕಳಿಗೆ ಬಾಳಿಗೆ ಹೊಸ ಬೆಳಕಲ್ಲಿ ನೀಡಬೇಕಾದ್ರೆ ನಮ್ಮ ಟ್ರಸ್ಟಿಗಳ ಪಾತ್ರ ತುಂಬ ಇದೆ. ಸೊ ನನ್ನ ಸ್ಟೇಜಲ್ಲಿ ತುಂಬ ಜನ ಇಲ್ಲ. ಸೊ ವಿನೋದ್ ಶೆಣೈ ಅವರು ಅವಿರಂತ ಪ್ರಯತ್ನ ಮಾಡ್ತಾರೆ. ಸೊ ಡೋನರ್ಗಳನ್ನ ಭೇಟಿ ಆಗ್ತಾ ಇರ್ತಾರೆ. ಸೊ ನಾಗರಾಜ್ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಜೊತೆಗೆ ಸೊ ಫಂಡುಗಳು ಮುಖ್ಯ, ಸಮಯ ಮುಖ್ಯ. ಸೊ ಸಾಮಾನ್ಯವಾಗಿ ಮ್ಯಾನ್ಗಳು ಹಣ ಕೊಡ್ತಾರೆ, ಆದರೆ ಸಮಯ ಕೊಡೋದು ಕಡಿಮೆ. ಆದರೆ ನಮ್ಮ ಪ್ರೆಸಿಡೆಂಟು ಸಮಯನೂ ಕೊಟ್ಟಿದ್ದಾರೆ. ಸೊ ದೊಡ್ಡ ಮಟ್ಟದಲ್ಲಿ ಸೊ ಫಂಡು ಕೂಡ ಮಾಡಿದ್ದಾರೆ. ಸೊ ಆದ ಕಾರಣದಿಂದ ಸೊ ನಾನು ಏನು ನಮ್ಮ ಜೊತೆ ಇವತ್ತು ಅದಾನಿ ಗ್ರೂಪಿಂದ ಇದ್ದೀರಿ, ಸೊ MRPಲಿಂದ ಇದ್ದೀರಿ, ಕೆಂಕೋದಲ್ಲಿದ್ದೀರಿ. ಸೊ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಇವತ್ತು ಸೇವಾ ಭಾರತೀಯ ಒಂದು ಸಂಸ್ಥೆ ಯಾವ ರೀತಿ ಇದೆ ಅಂದರೆ, ಸೊ ನಾನು ಮೋರ್ ದೆನ್ 500 NGOಗಳಿಗೆ
ಮೆಂಟರಾಗಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯೆನ್ಸು, ಬೇರೆ ಬೇರೆ ಎನ್ ಜಿ ಒಗಳನ್ನು ಮೀಟ್ ಮಾಡಿದಂಥ ಎಕ್ಸ್ಪೀರಿಯೆನ್ಸು. ಆದರೆ ನಾವು 300 ಇಂಡಿಕೇಟರ್ನ ಫಿಕ್ಸ್ ಮಾಡಿ ಯಾವುದು ಬೆಸ್ಟ್ ಎನ್ ಜಿ ಒ ಅಂತ ಟಿಕ್ ಮಾಡ್ತಾ ಹೋದರೆ ಸೊ ನಾವು ಮೋರ್ ದೆನ್ 99% ಸ್ಕೋರ್ ಮಾಡಲಿಕ್ಕೆ ಶಕ್ತರಾಗಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಟ್ರಸ್ಟಿಗಳು ಮತ್ತು ನಮ್ಮ ಅವಿರತ ಪ್ರಯತ್ನ. ಆದ ಕಾರಣ ಸೊ ಯಾವುದೇ ಒಂದು ಡೋನರು ಫಂಡ್ ಮಾಡುವಾಗ ಮುಖ್ಯ ನೋಡೋದು ಆ ಆರ್ಗನೈಸೇಷನ್ ಕ್ರೆಡಿಬಲ್ ಆಗಿದೆನಾ, ಟ್ರಾನ್ಸ್ಪರೆನ್ಸಿ ಬೋರ್ಡ್ ಇದೆನಾ, ಅಕೌಂಟೆಬಿಲಿಟಿ ಇದೆ ಅಂತ. ಸೊ ಆದ ಕಾರಣ ನಮ್ಮಲ್ಲಿ ಖುಷಿ. ಸೊ ನನಗೂ ಸೇವಾ ಭಾರತಿಗೆ ಫಸ್ಟಿಗೆ ಜಾಯ್ನ್ ಆಗೋ ಖುಷಿ ಪಟ್ಟಿದ್ದು ಅದೇ. ಸೊ ಟ್ರಾನ್ಸ್ಪರೆನ್ಸಿ ಬೋರ್ಡ್ ಇದೆ, ಕ್ರೆಡಿಬಲ್ ಬೋರ್ಡ್ ಇದೆ, ಸೊ ಅಕೌಂಟೇಬಲ್ ಇದೆ, ಸೊ ದೊಡ್ಡ ಮಟ್ಟದ ಸ್ವಯಂ ಸಹಕಾರಿದೆ. ಆದ ಕಾರಣ ಇವತ್ತು ನಾವೇನು ಸದ್ಯದಲ್ಲಿ ಸೊ ನಮ್ಮ ಪ್ಲ್ಯಾನು ಸ್ಟ್ರಾಟಜಿ ಏನಿದೆ ಅಂದರೆ ಈ ಸಲ ನಾವು ಈ ಒಂದು ವಾತಾವರಣದಲ್ಲಿ 100 ಮಕ್ಕಳಿಗೆ ರೆಸಿಡೆನ್ಷಿಯಲ್ ಫೆಸಿಲಿಟಿನ ಕೊಡಬೇಕು. ಸೊ 2ನೇ ವರ್ಷದಲ್ಲಿ 200 ಮಕ್ಕಳಿಗೆ ರೆಸಿಡೆನ್ಷಿಯಲ್ ಫೆಸಿಲಿಟಿನ ಕೊಡಬೇಕು. 3ನೇ ವರ್ಷದಲ್ಲಿ 300 ದಿವ್ಯಾಂಗ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಫೆಸಿಲಿಟಿನ ಕೊಡಬೇಕು. ಇದು ಸ್ಪೆಷಲ್ ಎಜುಕೇಷನ್ ಸಂಬಂಧಪಟ್ಟಾಗೆ. ಅದೇ ರೀತಿ ಅರ್ಲಿ ಇಂಟರ್ವೆನ್ಷನ್ ಅಂತ ಕಾರ್ಯಕ್ರಮ ಇದೆ. ಸೊ ಅದು ನಾವು ಅರ್ಲಿ ಡಯಾಗ್ನೋಸ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಇರುವಂಥ ಕಾರ್ಯಕ್ರಮ. ಅದರಲ್ಲಿ ಪ್ರತಿ ವರ್ಷ ಕೂಡ ನಾವು 60 ಮಕ್ಕಳನ್ನು ರೀಚ್ ಆಗಬೇಕು. ಅದೇ ರೀತಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಅದೇ ರೀತಿ ಪ್ರತಿ ವರ್ಷ 100 ಮಕ್ಕಳನ್ನು ರೀಚ್ ಆಗಬೇಕು. ನೆಕ್ಸ್ಟ್ ಇಯರಿಗೆ 200ಗೆ ಎಕ್ಸ್ಪ್ಯಾಂಡ್ ಮಾಡಬೇಕು. 3rd ಇಯರಿಗೆ 300 ಜನ ರೀಚ್ ಆಗಬೇಕು. ಅದೇ ರೀತಿ ಲೈಫ್ ಟೈಮ್ ಕೇರ್ನ ರೆಡಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು. ಸೊ ಮೇಲಿನ ಫಸ್ಟ್ ಫ್ಲೋರ್ ನಮ್ಮದು ಕಂಪ್ಲೀಟ್ ಆಗಿಲ್ಲ. ಇದು ಕಂಪ್ಲೀಟ್ ಆಗಬೇಕಾದ್ರೆ ಎಲ್ಲರೂ ದಾನಿಗಳು ಒಟ್ಟಿಡಿದಾಗ ಖಂಡಿತವಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿ ನಮ್ಮ ಕನಸೇನಿದೆ, ಲೈಫ್ ಟೈಮ್ ಕೇರನ್ನು ಪ್ರಾರಂಭ ಮಾಡಬೇಕು. ಅಂದರೆ ಯಾವುದೇ ಒಂದು ಮಗು ಯಾರು ನೋಡ್ಕೊಳ್ಳಲ್ಲ ಅಂತಂದರೆ ಆ ಮಗು ಬೀದಿಗೆಲ್ಲಿ ಇಡಬಾರ್ದು. ಅದಕ್ಕೆ ಜೀವನ ಪರ್ಯಂತ ಒಂದು ಶೆಲ್ಟರ್ನ ರೆಡಿ ಮಾಡಬೇಕು ಅಂತ ಸೆಂಟರ್ನ ರೆಡಿ ಮಾಡ್ತಾಯಿದ್ವಿ. ಆ ಲೈಫ್ ಟೈಮ್ ಕೇರ್ ಕೂಡ ನಮ್ಮದು ಸ್ಟ್ರಾಟಜಿ ಇದೆ. ಫಸ್ಟ್ ಇಯರ್ಗೆ 20 ಮಕ್ಕಳಿಂದ ಪ್ರಾರಂಭವಾಗಿ 2nd ಇಯರ್ಗೆ 60 ಮಕ್ಕಳು, 3ನೇ ವರ್ಷದಲ್ಲಿ 100 ಮಕ್ಕಳನ್ನು ನೋಡ್ಕೊಳ್ಬೇಕು. ಸೊ ಇವತ್ತು ಡಾಟಾ ನೋಡ್ಬೋದು, 100 ಮಕ್ಕಳು ಆಟಿಸಮಲ್ಲೇ ಒಬ್ಬರು ಒಂದಿದೆ. ಅದೇ ರೀತಿ 68 ಮಕ್ಕಳನ್ನು ತಗೊಂಡ್ರೆ 1 ಮಗು ಆಟಿಸಮ್ ಇದೆ. ನಂಬರ್ ಆಫ್ ಮಕ್ಕಳ ಸಂಖ್ಯೆ ತುಂಬ ವಿಪರೀತ ಜಾಸ್ತಿ ಆಗ್ತಾ ಇದೆ. ಬಟ್ ಇವ್ರನ್ನೆಲ್ಲ ಟೈನ್ ಅಪ್ ಮಾಡೋಕ್ಕೆ, ಇವರಿಗೆ ಸರಿಯಾದಂಥ ಎಜುಕೇಷನ್ ಕೊಡೋಕ್ಕೆ ಯಾರು ಬೇಕು? ಸ್ಪೆಷಲ್ ಎಜುಕೇಟರ್ ಬೇಕಾಗುತ್ತೆ. ಆದರೆ ನಮ್ಮ ಇಂಡಿಯಾದ ಡಾಟಾ ಏನಿದೆ ಅಂದರೆ RCA ಸರ್ಟಿಫೈಡ್ ಸ್ಪೆಷಲ್ ಎಜುಕೇಟರ್ ನಮ್ಮ ದೇಶದಲ್ಲಿ ಇರೋದು 2,50,000 ಮಾತ್ರ. ಸೊ ಅಂದರೆ 1 ಮಕ್ಕಳಿಗೆ 7 ಮಕ್ಕಳಿಗೆ ಒಬ್ಬರು ಟೀಚರ್ಸ್ ಬೇಕಾಗುತ್ತೆ. ಸೊ 7 ಮಕ್ಕಳಿಗೆ ಒಬ್ಬರು ಟೀಚರ್ಸ್ ಬೇಕಾಗಿದ್ರೆ ಡಿಮಾಂಡ್ ಮತ್ತು ಸಪ್ಲೈ ತುಂಬ ದೊಡ್ಡ ಗ್ಯಾಪ್ ಇದೆ. ಸೊ ಬೋರ್ಡ್ ಕನಸಿತ್ತು ಆ ಗ್ಯಾಪ್ನ ನಾವು ಫಿಲ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಆ ಏನು ಫಸ್ಟ್ ಫ್ಲೋರ್ ಇದೆ ಅಲ್ಲಿ ಸ್ಪೆಷಲ್ ಎಜುಕೇಷನ್ ಕಾಲೇಜು ಖಂಡಿತವೂ ಕೂಡ ನೆಕ್ಸ್ಟ್ ಇಯರಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಆ ಕನಸದ್ದು ಗೊತ್ತು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಸೊ ಅಂದರೆ ಸೊ ಲೈಫ್ ಸೈಕಲ್ ಏನಿದೆ ನಾವು ನೋಡಿದರೆ, ಒಂದು ದಿವ್ಯಾಂಗ ಮಗಿನ ಲೈಫ್ ಸೈಕಲ್ ಏನಿದೆ, 0 ಇಂದ ಸ್ಟಾರ್ಟ್ ಮಾಡಿ ಅರ್ಲಿ ಇಂಟರ್ವೆನ್ಷನ್ ಸೆಂಟ್ರು, ನೆಕ್ಸ್ಟು ಸ್ಪೆಷಲ್ ಎಜುಕೇಷನು, ನೆಕ್ಸ್ಟು ಸ್ಕಿಲ್ ಡೆವಲಪ್ಮೆಂಟು, ನೆಕ್ಸ್ಟು ರಿಹ್ಯಾಬಿಲಿಟೇಷನು, ನೆಕ್ಸ್ಟು ಲೈಫ್ ಟೈಮ್ ಕೇರು. ಅಂದರೆ ಏನು ಲೈಫ್ ಸೈಕಲ್ ಏನಿದೆ ಅದರಲ್ಲಿ ಎಲ್ಲ ಸ್ಟೇಜಲ್ಲಿ ಕೂಡ ಸೇವಾ ಭಾರತೀಯ ಈ ಒಂದು ಸೆಂಟ್ರ್ ಕೆಲಸ ಮಾಡ್ತಾ ಇದೆ. ಸೊ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಡೋನರ್ಗಳ ಅವಶ್ಯಕತೆ ಇದೆ, ಸ್ವಯಂ ಸೇವಕರ ಅವಶ್ಯಕತೆ ಇದೆ. ಆದರೆ ಮಾತ್ರ ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆದರೆ ನಮಗೆ ಆಶಾವಾದ ಇದೆ. ಸೊ ನಾವು ಯಾವತ್ತು ಬಿಲೀವ್ ಮಾಡೋದು ಪವರ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಪವರ್ ಆಫ್ ಕೊಲಾಬರೇಷನ್. ಇವತ್ತು ನಾವು ಯೋಚನೆ ಮಾಡಬೇಕು, ಇದು ಒಬ್ಬ ಡೋನರಿಂದ ಆಗಿದಂಥ ಸಂಸ್ಥೆ ಅಲ್ಲ, ಭಾಳಷ್ಟು ಡೋನರ್ಗಳಿದೆ. ಅಂದರೆ ನಾವು ಕೊಲಾಬರೇಷನ್ನ ಬಿಲೀವ್ ಮಾಡ್ತೀವಿ, ಅದರ ಪವರ್ನ ಬಿಲೀವ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ನ ಬಿಲೀವ್ ಮಾಡ್ತೀವಿ. ನಮ್ಮಲ್ಲಿ ಕೊಲಾಬರೇಷನ್ ಮತ್ತು ಪಾರ್ಟ್ನರ್ಶಿಪ್ಪಿಂದಲೇ ಈ ದೊಡ್ಡ ಸಂಸ್ಥೆ ಬೆಳೆದಿದೆ. ಸೊ ಇವತ್ತು ನಮ್ಮಲ್ಲಿ ಅನೇಕ ರೆಸಿಡೆನ್ಷಿಯಲ್ ಸಂಬಂಧಪಟ್ಟಾಗೆ ಹೊಸ ತಾಯಂದರು ನಮ್ಮ ಜೊತೆ ಇದ್ದಾರೆ. ಸೊ ನೀವು ಇವತ್ತು ನಿಮ್ಮ ಮಕ್ಕಳನ್ನು ಇವತ್ತು ಇಲ್ಲಿ ಬಿಟ್ಟು ಹೋಗುವಂಥ ಸಂದರ್ಭ. ಸೊ ನಿಮಗೆಲ್ಲರಿಗೂ ಕೂಡ ಖಂಡಿತವಾಗೂ ಕೂಡ ಒಂದು ಯೋಚನೆ ಇರುತ್ತೆ, ನನ್ನ ಮಗು ನನ್ನ ಜೊತೆನೇ ಇತ್ತು, ಯಾವ ಧೈರ್ಯದಲ್ಲಿ ನಾನು ಬಿಟ್ಟು ಹೋಗಬೇಕು ಅಂತ. ಸೊ ಇದನ್ನು ಇವತ್ತು ಫಸ್ಟ್ ಟೈಮು ನೀವು ನಿಮ್ಮ ಮಕ್ಕಳನ್ನು ಈ ಸೆಂಟ್ರಲ್ಲಿ ಬಿಟ್ಟು ಹೋಗಬೇಕು. ಆದರೆ ನಾನು ಸೇವಾ ಭಾರತಿ ಕಡೆಯಿಂದ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ದೊಡ್ಡ ಮಟ್ಟದ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿದ್ದಾರೆ. ಒಬ್ಬ ಸ್ಪೆಷಲ್ ಎಜುಕೇಟರ್ ಆಗಿ ಕೆಲಸ ಮಾಡೋದು ಬೇರೆ, ಒಬ್ಬ ತಾಯಿಯಾಗಿ ಕೆಲಸ ಮಾಡೋದು ಬೇರೆ. ಸೊ ನಮ್ಮಲ್ಲಿ ತಾಯಿಯಾಗಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರಿದ್ದಾರೆ. ಸೊ ನೀವು ಧೈರ್ಯವಾಗಿರಿ. ಸೊ ನಿಮ್ಮ ಮಕ್ಕಳು ಇವತ್ತು ಏನು ನೋಡಿದ್ದೀರಿ, ನಿಮ್ಮ ಮಕ್ಕಳು ಇವತ್ತು ಅಡ್ಮಿಷನ್ ಆಗುವಾಗ ನೀವು ನೆಕ್ಸ್ಟ್ ವರ್ಷ ಬೇರೆ ರೀತಿ ಇರುತ್ತೆ. ಸೊ ನಾನು ಒಂದು ಮಗುವಿನ ಒಂದು ಚಿಕ್ಕ ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೊಂದು ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ವಿ.
ಆ ಪೇರೆಂಟ್ಸ್ ಮೀಟಿಂಗಲ್ಲಿ ತಾಯಿ ಹೇಳಿದಂಥದ್ದು, ನನ್ನ ಮಗು ಅಮ್ಮ ಅಂತ ಹೇಳ್ತಿಲ್ಲ ಆಯಿತು, ಇವತ್ತು ನನ್ನ ಮಗು ಅಮ್ಮ ಅಂತ ಹೇಳ್ತಿದೆ ಅಂತ ಕಣ್ಣೀರು ಹಾಕಿತ್ತು. ಸೊ ಅಂದರೆ ಭಾಳಷ್ಟು ಸ್ಕೂಲ್ಗಳಲ್ಲಿ ಅಚೀವ್ಮೆಂಟ್ ಅಂದರೆ ಬಿಗ್ ಅಚೀವ್ಮೆಂಟ್ಗಳು. ಇಲ್ಲಿ ಅಚೀವ್ಮೆಂಟ್ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮಗು ಹಲ್ಲುಜ್ಜೋದ್ರಿಂದ ಸ್ಟಾರ್ಟ್ ಆಗುತ್ತೆ, ಮಗು ಬಟನ್ ಹಾಕೋದ್ರಿಂದ ಸ್ಟಾರ್ಟ್ ಆಗುತ್ತೆ, ಮಗು ಟಾಯ್ಲೆಟ್ ಹೋಗೋದ್ರಿಂದ ಸ್ಟಾರ್ಟ್ ಆಗುತ್ತೆ, ಮಗು ತಾಯಿಯನ್ನು ಅಮ್ಮ ಅಂತ ಕಲಿಯೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದಂತಹ ಅಚೀವ್ಮೆಂಟ್ಸ್ಗಳು ಅದು ದೊಡ್ಡ ಮಟ್ಟಿಗೆ ಒಂದು ದಿನ ಆ ಮಗು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥ ಹಂತಕ್ಕೆ ಬರುತ್ತೆ. ಆ ಹಂತಕ್ಕೆ ಅನೇಕ ಮಕ್ಕಳು ಬಂದಿದ್ದಾರೆ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟ್ರಲ್ಲಿ. ಇನ್ನು ಮುಂದೆ ಈ ಸೆಂಟ್ರೂ ಕೂಡ ಆ ಹಂತಕ್ಕೆ ಬರಲಿಕ್ಕೆ ಖಂಡಿತವಾಗಿ ಇದ್ದಾರೆ. ನಂದು ಕೊನೆಯ ಒಂದು ಸ್ಟೋರಿ ಮುಖಾಂತರ ನನ್ನ ಮಾತನ್ನು ಕೊನೆ ಮಾಡ್ತಾ ಇದ್ದೀನಿ. ಒಂದು ದಿವ್ಯಾಂಗ ಮಗುನ ತಂದೆ ಇರ್ತಾನೆ, ಅವನು ಬಂಡೆಗಳನ್ನು ಹೊಡೆಯುವಂಥ ಕೆಲಸನ ಮಾಡ್ತಾನೆ. ಸೊ ಬಂಡೆಗಳನ್ನ ಹೊಡೆಯುವಂಥ ಸಂದರ್ಭದಲ್ಲಿ ಅವನ ಸುತ್ತಮುತ್ತ ಜನ ಇರ್ತಾರೆ. ಅವನು ಬಂಡೆಗಳನ್ನ ಹೊಡೆಯೋಕ್ಕೆ ಹೋಗುವಾಗ ಒಂದು ಪೆಟ್ಟು ಕೊಡ್ತಾನೆ, ಬಂಡೆ ಹೊಡೆಯುವುದಿಲ್ಲ. 2 ಏಟು ಕೊಡ್ತಾನೆ, ಬಂಡೆ ಹೊಡೆಯುವುದಿಲ್ಲ. 3 ಏಟು ಕೊಡ್ತಾನೆ, ಬಂಡೆ ಹೊಡೆಯುವುದಿಲ್ಲ. ಸೊ 100 ತನಕ ಪೆಟ್ಟುಗಳನ್ನ ಕೊಡ್ತಾ ಬರ್ತಾನೆ. 100ನೇ ಪೆಟ್ಟಲ್ಲಿ ಬಂಡೆ ಹೊಡೆಯುತ್ತೆ. ಜನ ಮುಂಚೆ ಹೇಳ್ತಾರೆ ಹೊಡೆಯುವುದಲ್ಲಪ್ಪ, ಪೆಟ್ಟು ಕೊಟ್ಟು ಪ್ರಯೋಜನ ಇಲ್ಲ, ಬಂಡೆ ಹೊಡೆಯಲ್ಲ ಅಂತ. ಆದರೆ 100ನೇ ಪೆಟ್ಟಿನಲ್ಲಿ ಏಟಿನಲ್ಲಿ ಬಂಡೆ ಹೊಡೆಯುತ್ತೆ, 2 ಆಗುತ್ತೆ. ಸೊ ಆವಾಗ ಜನ ಹೇಳ್ತಾರೆ 100ನೇ ಏಟಿನಿಂದ ಬಂಡೆ ಹೊಡೆದಿದೆ ಅಂತ. 100ನೇ ಏಟು ಏನಿದೆ ಅದರಿಂದ ಬಂಡೆ ಹೊಡೆದಿದೆ ಅಂತ. ಆದರೆ ಆ ದಿವ್ಯಾಂಗ ಮಗನ ತಂದೆ ಹೇಳುವಂಥ ಮಾತು, ಅದು 100ನೇ ಏಟಿನಿಂದ ಬಂಡೆ ಹೊಡೆದಿಲ್ಲ, ನಾನು 100 ಏಟಿನಲ್ಲೂ ಕೂಡ ಅದು ಮ್ಯಾಟರ್ಸ್ ಆಗಿದೆ ಅಂತ. ಸೊ ಅದನ್ನ ಪ್ರತಿಯೊಂದು ಅಚೀವ್ಮೆಂಟ್ ಕೂಡ, ಪ್ರತಿಯೊಂದು ಹಂತದ ಸಪೋರ್ಟ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಅದನ್ನು ತಾಯಿಯಿಂದ ತಿಳ್ಕೊಳ್ಬೇಕು. ಮತ್ತು ಇಲ್ಲಿಂದ ತಾಯಿಂದಿಗಳು, ಸೊ ಸೇವಾ ಭಾರತಿ ನಿಮ್ಮ ಜೊತೆ ಇದೆ. ಎಲ್ಲರೂ ಒಂದು ಸಲ ಕೈ ಎತ್ಬೋದಾ? ಎಲ್ಲರೂ ಒಂದು ಸಲ ಜೋರಾಗಿ ಕೈ ಎತ್ತಿ. ಸೊ ಒಂದೇ ಕೈಯಲ್ಲಿ ಚಪ್ಪಾಳೆ ಕೊಡಿ ಅಂತ ನೋಡೋಣ. ಒಂದೇ ಕೈಯಲ್ಲಿ ಚಪ್ಪಾಳೆ ಕೊಡಿ, ಸಾಧ್ಯ ಇಲ್ಲ. 2 ಕೈಯಲ್ಲಿ ಚಪ್ಪಾಳೆ ಕೊಡಿ. ಸೊ ಖಂಡಿತ ಕೂಡ ಚಪ್ಪಾಳೆ ಶಬ್ದ ಜೋರಾಗಿ ಕೇಳ್ತಾ ಇದೆ ಅಲ್ಲ. ಸೊ ಸೇವಾ ಭಾರತಿ ಟೀಮ್ ನಿಮ್ಮ ಜೊತೆ ರೆಡಿ ಇದೆ, ಸೇವಾ ಭಾರತಿ ಟ್ರಸ್ಟ್ಗಳು ನಿಮ್ಮ ಜೊತೆ ರೆಡಿ ಇದ್ದಾರೆ, ಸೇವಾ ಭಾರತಿಯ ಸ್ವಯಂ ಸೇವಕರು ನಿಮ್ಮ ಜೊತೆ ರೆಡಿ ಇದ್ದಾರೆ, ನಿಮ್ಮ ಮಗುವನ್ನು ಇಂಡಿಪೆಂಡೆಂಟ್ ಆಗಿ ಬದುಕಲಿಕ್ಕೆ ರೆಡಿ ಮಾಡಲಿಕ್ಕೆ. ಸೊ ಅದೇ ರೀತಿ ಸೇವಾ ಭಾರತಿಯ ಜೊತೆ ತಾಯಿ ಅಂದಿರೋದು ನೀವು ಕೈ ಜೋಡಿಸಬೇಕು. ಆವಾಗ ನಿಮ್ಮ ಮಗು ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ, ಅದೇ ರೀತಿ ಇವತ್ತು ಏನು ಸೊ MRPL ಕಡೆಯಿಂದ, ಲೀಡರ್ಶಿಪ್ ಕಡೆಯಿಂದ ಇವತ್ತು ಫಿಸಿಯೋಥೆರಪಿ ಸೆಂಟರ್ ಇನಾಗ್ರೇಷನ್ ಆಗಿದೆ. ಸೊ ನಾನು ಸಂಸ್ಥೆಯ ಕಡೆಯಿಂದ ಸೊ ಅವರಿಗೆ ಮಗದೊಮ್ಮೆ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಒಂದು ಹೋಪ್ಸ್ ಜೊತೆ ನನ್ನ ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೇನೆ. ಸೊ ನಾನು ಹೇಳಿದ್ದು ಪಾರ್ಟ್ನರ್ಶಿಪ್ ವಿ ಬಿಲೀವ್ ಮಾಡ್ತೀವಿ ಅಂತ. ಯಾರೆಲ್ಲ ಈ ಸಂಸ್ಥೆಗೆ ಭೇಟಿ ಮಾಡಿದ್ದಾರೆ ಅವರು ಈ ಸಂಸ್ಥೆಯಲ್ಲಿ ಪಾರ್ಟ್ನರ್ಶಿಪ್ ಆಗೋಕ್ಕೆ, ಕೊಲಾಬರೇಷನ್ ಮಾಡೋಕ್ಕೆ ಚೂಸ್ ಮಾಡ್ತಾರೆ. ಸೊ ಅವರು ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ನಂಬಿಕೆ ಇದೆ. ಇವತ್ತು ನಮ್ಮ ಜೊತೆ ಅದಾನಿ ಗ್ರೂಪ್ನವರಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾವು ದೊಡ್ಡದಾದ ಒಂದು ಪಾರ್ಟ್ನರ್ಶಿಪ್ಪು ಖಂಡಿತವಾಗ್ಲೂ ಆಗ್ಬೋದು ಅಂತ ಎಂಬ ಆಶಾವಾದ ನಮಗಿದೆ. ಅದೇ ರೀತಿ ನಮ್ಮ ಜೊತೆ ಕೆಂಕೋ ಪ್ರೆಸಿಡೆಂಟ್ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಕೆಂಕೋ ಕಡೆಯಿಂದ ಮಾತ್ರ ಅಲ್ಲ, ಸೊ ಅವರು ಬೇರೆ ಡೋನರ್ನ ಆಲ್ರೆಡಿ ನನಗೆ ಇವ್ರನ್ನ ಮೀಟ್ ಆಗಿಂತ ಸಜೆಸ್ಟ್ ಮಾಡಿದ್ದಾರೆ. ಸೊ ಅಂಥ ವ್ಯಕ್ತಿಗಳು ಖಂಡಿತವಾಗ್ಲೂ ನಾವು ಈ ದೊಡ್ಡ ಕನಸೇನಿದೆ ಅದನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. ಧನ್ಯವಾದ. ನಮ್ಮ ಸಂಸ್ಥೆ ಹಾಗೂ ಅದರ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಹೇಶ್ ಚೌಟ ನಿರ್ದೇಶಕರು ಕ್ಯಾಂಪೋ ಹಾಗೂ ಡಾಕ್ಟರ್ ಮುರಳೀಧರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಂಗವಿಕಲ ಸಂಘದ ಅಧ್ಯಕ್ಷರು, ಹಾಗೆ ಹಿರಿಯರಾದ ಗೋಪಾಲ್ ಭಟ್ ಎಡಂಬಲೆ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ನಮ್ಮ ಅದಮ್ಯ ಚೇತನ ಶಾಲಾ ಆರಂಭೋತ್ಸವದ ಉದ್ಘಾಟಕರಾದ ಶ್ರೀಯುತ ಸತೀಶ್ ಚಂದ್ರ ಇವರು ನಮ್ಮ ಸಂಸ್ಥೆ ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇವಾ ಭಾರತಿ ಮಂಗಳೂರು ಇದರ ಮಾಧವವನ ಇಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಶಾಲೆಯ ಅದಮ್ಯ ಚೇತನ ಶಾಲೆಯ ಉದ್ಘಾಟನೆಯ ಸುಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಕಳೆದ 30 ವರ್ಷಗಳಿಂದ ಸಹಕಾರ ಭಾರತಿಯಲ್ಲಿ ಕೆಲಸ ಮಾಡಲಿಕ್ಕೆ ಭಗವಂತ ಮತ್ತು ಸಂಘಟನೆ ನನಗೆ ಅವಕಾಶವನ್ನು ಇವತ್ತು ಸೇವಾ ಭಾರತೀಯ ವೇದಿಕೆಯಲ್ಲಿ ಇದ್ದೇನೆ. ಅವರು ಹೇಳಿದರು ಪಾರ್ಟ್ನರ್ಶಿಪ್ ಮಾಡಬೇಕು, ಕೊಲಾಬರೇಷನ್. ಸಹಕಾರ ಭಾರತಿ ಮತ್ತು ಸಹಕಾರಿ ಸಂಸ್ಥೆಗಳ ಚಿಹ್ನೆ ಏನಂದರೆ
ಎರಡು ಕೈಗಳನ್ನು ಒಟ್ಟಿಗೆ ಹಿಡಿಯುವ ಶೇಕ್ ಮಾಡಿ. ಬಹುಶಃ ಇವತ್ತು ಸಹಕಾರ ಭಾರತೀಯ ಒಬ್ಬ ಪ್ರಮುಖ ಕಾರ್ಯಕರ್ತನಾಗಿ ಸೇವಾ ಭಾರತಿಯೊಟ್ಟಿಗೆ ನೋಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಇದು ಭಗವಂತನ ಕೆಲಸ, ದೇವರ ಕೆಲಸ. ಶಂಕರಾಚಾರ್ಯರಿಂದ ಹಿಡಿದು ವಿವೇಕಾನಂದರಿಂದ ಹಿಡಿದು ಗುರು ನಾರಾಯಣ ಗುರುಗಳಿಂದ ಹಿಡಿದು ಅಬ್ದುಲ್ ಕಲಾಮಿನಿಂದ ಹಿಡಿದು ವಿಶ್ವೇಶ್ವರಯ್ಯನಿಂದ ಹಿಡಿದು ಬಹುಶಃ ಈ ದೇಶವನ್ನು ಯಾರು ಮುನ್ನಡೆಸಿಕೊಂಡಿದ್ದಾರೋ ಅವರೆಲ್ಲರೂ ಹೇಳಿದ ಒಂದು ಮಾತು ಏನಂದರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಎದ್ದು ನಿಂತಾಗ ಭಾರತ ಎದ್ದು ನಿಲ್ತದೆ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ. ಅದನ್ನು ಸಾಕಾರಗೊಳಿಸಿದಂತಹ ಈ ಅದಮ್ಯ ಚೇತನ ಮತ್ತು ಸೇವಾ ಭಾರತಿಗೆ ಶತ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವೆಲ್ಲ ಸಹಕಾರಿ ಸಂಘ ಅಂದರೆ ಸಹಕಾರ ಭಾರತಿ ಕೆಲಸ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಬದ್ಧತೆಯುಳ್ಳ ವ್ಯಾವಹಾರಿಕ ಸಂಸ್ಥೆಯೊಟ್ಟಿಗೆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಾಮಾಜಿಕ ಬದ್ಧತೆ ಇದೆ ನಿಮಗೆ. ನಾವು 100% ಟ್ಯಾಕ್ಸ್ ಕಟ್ತೇವೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ, ಇಲೆಕ್ಷನ್ ಇದೆ. ಇಲ್ಲಿ ಕೂಡ ಸಾಮಾಜಿಕ ಬದ್ಧತೆ ಇರ್ತದೆ ನಮಗೆ. ಕೇವಲ ಒಂದು ವ್ಯಾಪಾರಿ ಭಾವನೆ ಇರೋಲ್ಲ. ಆ ರೀತಿಯ ವ್ಯವಸ್ಥೆ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡ್ತಕ್ಕಂಥವ್ರು. ಇವತ್ತು ಸೇವಾ ಭಾರತಿ ಅದಕ್ಕೆಲ್ಲ ಹೆಚ್ಚು ಸ್ವಲ್ಪ ಯಾವುದೇ ಬ್ಯಾಲೆನ್ಸ್ ಶೀಟ್ ಇಲ್ಲದೆ, ಯಾವುದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲದೆ ಸೋಷಲ್ ಕ್ಯಾಪಿಟಲನ್ನು ಬೆಳೆಸ್ತಕ್ಕಂಥ ಒಂದು ಏಕೈಕ ಸಂಸ್ಥೆ ಅಂದರೆ ಅದು ಸೇವಾ ಭಾರತಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ನಾವು ಎಷ್ಟೇ ಆಧುನಿಕವಾಗಿ ಎಲ್ಲ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು, ಭೂಮಿಯನ್ನು ಉಪಯೋಗಿಸಿಕೊಂಡು, ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಸುಖ ಶಾಂತಿ ನೆಮ್ಮದಿಯಲ್ಲಿರ್ಬೋದು. ಆದರೆ ಎಲ್ಲಿ ನಮ್ಮ ಸಮಾಜದ ಒಂದು ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ದಿವ್ಯಾಂಗರ ಅವರನ್ನು ಕೂಡ ನಮ್ಮ ಹಾಗೆ ಬಾಳಬೇಕು, ನಮ್ಮ ಹಾಗೆ ಬೆಳೆಸಬೇಕು, ನಮ್ಮ ಹಾಗೆ ಜೀವನವನ್ನು ಮಾಡಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಒಂದು ಸಾಮಾಜಿಕ ಬದ್ಧತೆ, ಸೋಷಲ್ ಕ್ಯಾಪಿಟಲ್ ಏನಿದೆ, ಇದು ಬಹುಶಃ ಇದು ಜೀವನದಲ್ಲಿ ಭಗವಂತ ಕೊಟ್ಟಂತಹ ಒಂದು ಅವಕಾಶ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಈ ಅವಕಾಶ ಇರಲಿಕ್ಕಿಲ್ಲ. ಆದರೆ ಈ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇದು ದೇವರೇ ಕೊಟ್ಟಂಥ ಒಂದು ಅವಕಾಶ. ಬಹುಶಃ ಇಂಥ ಚಟುವಟಿಕೆಗಳಿಗೆ ಒಂದು ಸಹಕಾರಿ ಸಂಸ್ಥೆ ಮತ್ತು ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಕೂಡ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ. ನಾವು ನಮ್ಮಲ್ಲಿ ಈ ದೇಶದಲ್ಲಿ ಸುಮಾರು 8.5 ಲಕ್ಷದಷ್ಟು ಸಹಕಾರಿ ಸಂಸ್ಥೆಗಳಿದೆ. ನಮ್ಮ ರಾಜ್ಯದಲ್ಲಿ 45,000ದಷ್ಟು ಸಹಕಾರಿ ಸಂಸ್ಥೆಗಳಿದೆ. ನಾನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರಕ್ಕೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಕ್ಯಾಂಪ್ಕೋ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಇಲ್ಲಿಯ ಹಾಲೋತ್ಪಾದಕರ ಒಕ್ಕೂಟ KMF, ನಮ್ಮದು ಅತ್ಯಂತ ಪ್ರತಿಷ್ಠಿತವಾದಂತಹ ಸಹಕಾರಿ ಸಂಸ್ಥೆಗಳು ಇಡೀ ದೇಶದಲ್ಲಿ ಹೆಸರನ್ನು ಪಡೆದಿದೆ. ನಾವು ನಿಮ್ಮೊಂದಿಗೆ ಜೊತೆಗೂಡಿಸಲಿಕ್ಕೆ, ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ನಾವು ಸಹಕಾರ ಮಾಡಲಿಕ್ಕೆ ಬದ್ಧರಿದ್ದೇವೆ. ಯಾಕೆಂದರೆ ಇದು ಭಗವಂತನ ಕೆಲಸ, ಇದು ದೇವರ ಕೆಲಸ, ಇದು ಸಮಾಜದ ಕೆಲಸ, ಇದು ವಿವೇಕಾನಂದ ಹೇಳಿದ ಕೆಲಸ, ಇದು ಡಾಕ್ಟರ್ಜಿ ಹೇಳಿದ ಕೆಲಸ, ಇದು ಸೇವಾ ಭಾರತಿ ಹೇಳಿದ ಕೆಲಸ ಅಂದರೆ ಸಹಕಾರ ಭಾರತೀಯ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತು ನನ್ನ ಒಂದು ಅನುಭವ, ಕಳೆದ ತಿಂಗಳು ನಾನು ಕೇರಳಕ್ಕೆ ಹೋಗಿದ್ದೆ. ಅಲ್ಲಿ ಮುಳ್ಳೇರಿಯಾದಲ್ಲಿ ಎಲ್ಲರೂ ಸೇರಿ, ಅಡಿಕೆ ಬೆಳೆಗಾರರು ಸೇರಿ ಒಂದು ಹಾಸ್ಪಿಟಲನ್ನು ಕಟ್ಟಿದ್ರು. ಹಾಸ್ಪಿಟಲ್ ಅದು ಲಾಭದ ಉದ್ದೇಶದಲ್ಲಿ ಇರ್ತದ್ದಲ್ಲ, ಸೇವೆಯ ಉದ್ದೇಶದಲ್ಲಿ ಅಲ್ಲಿ ಎಲ್ಲರೂ ಸೇರಿ ಮಾಡಿದ್ದಾರೆ. ನನಗೆ ತುಂಬ ಜೀವನದಲ್ಲಿ ಅತ್ಯಂತ ಒಳ್ಳೆಯ ದಿನ ಅಂತ ಅಂದುಕೊಂಡಿದ್ದೆ. ಬಹುಶಃ ಅದಕ್ಕಿಂತ ಇವತ್ತು ಒಳ್ಳೆಯ ದಿನ. ಯಾಕಂದರೆ ನಮ್ಮ ಮಕ್ಕಳನ್ನು ನಮ್ಮ ಹಾಗೆ ಬಾಳಲಿಕ್ಕೆ, ದೇವರನ್ನು ಕಾಣ್ತಕ್ಕಂಥ ಕೆಲಸವನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇದು ಜೀವನದ ಅತ್ಯಂತ ಸಾರ್ಥಕ ದಿನ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಾರ್ಥಕ ದಿನ ಅಂತ. ಆ ರೀತಿಯಾಗಿ ಪ್ರಾಕೃತಿಕವಾಗಿ ಯಾವುದೋ ತೊಂದರೆಗಳಾಗಿದೆ ಅವರಿಗೆ, ಆದರೆ ಅವರು ನಮ್ಮ ಹಾಗೆ ಬಾಳಬೇಕು, ನಮ್ಮ ಹಾಗೆ ಬದುಕಬೇಕು, ನಮ್ಮ ಹಾಗೆ ಸಮಾಜ ಅವರನ್ನು ಗೌರವಿಸಬೇಕು ಅಂತೇಳಿ ಇದು ಹಿರಿಯರು ಹೇಳಿದ್ದು, ಈ ದೇಶದ ಹಿರಿಯರು ಹೇಳಿದ್ದು, ಈ ದೇಶದ ವೇದಗಳು ಹೇಳಿದ್ದು, ಈ ದೇಶದ ಸ್ವಾಮೀಜಿಗಳು ಹೇಳಿದ್ದು, ಈ ದೇಶದ ಎಲ್ಲರೂ ಹೇಳಿದ ಮಾತನ್ನು ಇಲ್ಲಿ ಕಾರ್ಯರೂಪಕ್ಕೆ ತರುವಂಥದ್ದು ಇದು ಕಷ್ಟದ ಕೆಲಸ. ನಮಗೆ ಗೊತ್ತಿದೆ, ಕಷ್ಟದ ಕೆಲಸ. ನಮ್ಮ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳಲಿಕ್ಕೆ ಆಗಲ್ಲ. ಈಗ ಯಾರ್ಯಾರೋ ಮಕ್ಕಳನ್ನು ನಾವಿಲ್ಲಿ ತಂದು ಅವರನ್ನು ನಮ್ಮ ಮಕ್ಕಳಾಗಿ, ಅವರನ್ನು ಪ್ರೀತಿಸಿ, ಅವರನ್ನು ಗೌರವಿಸಿ, ಅವರನ್ನು ಸಮಾಜದ ಒಂದು ಉನ್ನತ ಒಂದು ಪ್ರಜೆಯಾಗಿ ಮಾಡುವಂಥದ್ದು ಇದು ಭಗವಂತನ ಕೆಲಸ ಅಂತ ನಾನು ಅಂದುಕೊಂಡಿದ್ದೇನೆ. ನಾನೊಂದು 12 ವರ್ಷಗಳ ಹಿಂದೆ ನಾನು ಹಾಸನದಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅದು ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ನಡೆಯುವ ವೃದ್ಧಾಶ್ರಮ. ನಾನು ಅಚಾನಕ್ ಅದು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ನೋಡಿಕೊಂಡು ಹೋದ್ದು. ಅಲ್ಲಿ ಅಧ್ಯಕ್ಷರು ಡಾಕ್ಟರ್ ಹೆಬ್ಬಾರ್ ಅಂತೇಳಿ ಅವರು ತುಂಬ ಸಲ ಕರೆದಿದ್ರು, ಒಮ್ಮೆ ಬರಬೇಕು ಅಂತ. ಹೋಗಿದ್ದೆ. ಹೋದಾಗ
ಮನೆಯಲ್ಲಿ ಬಿಟ್ಟವರನ್ನು, ಹಿರಿಯರನ್ನು, ವೃದ್ಧರನ್ನು, ಅಬಾಲವರ ಮಕ್ಕಳನ್ನು ಈ ರೀತಿಯಾಗಿ ಅಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಸಾಕ್ತಾಯಿದ್ರು. ಆ ಸೊಸೈಟಿ ಸಾಕ್ತಾಯಿತ್ತು. ಕಡೆಗೆ ಒಂದು ವಿಶೇಷವಾದ ಕೊಠಡಿ ಇತ್ತು. ಅದರಲ್ಲಿ ಅನಾಥ ಮಕ್ಕಳಿದ್ರು, ಒಂದು 12 ಜನ ಮಕ್ಕಳಿದ್ರು. ನಾನು ಎಲ್ಲ ಆದಮೇಲೆ ಅವರಲ್ಲಿ ಒಂದು ಮಾತು ಕೇಳಿದೆ, ಇದೆಲ್ಲವೂ ಸರಿ, ನೀವು ಇದಕ್ಕೆ ಹಣ ಎಲ್ಲಿಂದ ಮಾಡ್ತೀರಿ ಅಂತ ಕೇಳಿದ್ದೇನೆ. ಹಣ ಸಂಗ್ರಹ ಎಲ್ಲಿಂದ ಮಾಡ್ತೀರಿ? ಈ ಎಲ್ಲ ವ್ಯವಸ್ಥೆಗಳು ಮಾಡ್ಬೋದು, ಅದೆಲ್ಲಿಂದ ಬರ್ತದೆ ನಿಮಗೆ ಅಂತ. ನೀವು ಪ್ರೀತಿ ಕೊಡ್ಬೋದು, ವಿಶ್ವಾಸ ಕೊಡ್ಬೋದು, ಇದೆಲ್ಲಿಂದ ಬರ್ತದೆ? ಮತ್ತು ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮದೇ ಆದ ಕಾನೂನುಗಳಿದೆ. ಅವನಿಗೆ 18 ವರ್ಷ ಆಗಿರಬೇಕು, ಅವ ಮೆಂಬರ್ಶಿಪ್ ಆಗಬೇಕು, ಇದೆಲ್ಲ ಇದೆ. ಇದನ್ನೆಲ್ಲ ಹೇಗೆ ನೀವು ಓವರ್ಕಮ್ ಆಗ್ತೀರಿ ಅಂತ. ನನಗೆ ಭಾರಿ ಆಶ್ಚರ್ಯ ಅವರು ಹೇಳಿದ ಮಾತೇನೆಂದರೆ, ನೀವು ಅನಾಥ ಅಂತ ಹೇಳಿದ್ದನ್ನು ವಿಡ್ರಾ ಮಾಡಬೇಕು, ಇವರಿಗೆಲ್ಲ ನಾವಿದ್ದೇವೆ ಅಂತ ಹೇಳಿದವರು. ಇವರಿಗೆಲ್ಲ ನಾವಿದ್ದೇವೆ. ನನಗೆ ಎಂಥ ಮಾತು ನೋಡಿ, ನಾವಿದ್ದೇವೆ ಅಂತ. ಕಡೆಗೆ ಹಣದ ವಿಷಯ ಬಂದಾಗ ಹೇಳಿದರು ಅವರು. ಪೇಜಾವರ ಶ್ರೀಗಳು ಬಂದಿದ್ರಂತೆ. ಬಂದು ಎಲ್ಲವನ್ನ ನೋಡಿ ಆದಮೇಲೆ ಮಕ್ಕಳ ಕೊಠಡಿಗೆ ಹೋಗಿ ಆ ಮೊದಲಿನ ಇದಿತ್ತು ಏನು ತೊಟ್ಟಿಲು, ಆ ತೊಟ್ಟಿಲಲ್ಲಿದ್ದ ಮಗುವಿನ ಹೆಸರು ಹೇಗೆ ಅಂತ ಕೇಳಿದ್ರಂತೆ. ಆಗ ಡಾಕ್ಟರ್ ಹೆಬ್ಬಾರ್ ಹೇಳಿದರು, ಅದರ ಹೆಸರು ಕೃಷ್ಣ ಅಂತ ಹೇಳಿದ್ರು. ಕೃಷ್ಣ ಅಂತ. ಈ ಪೇಜಾವರ ಶ್ರೀಗಳು ಅಪ್ಸೆಟ್ ಆದರು. ಗಳಗಳಗಳ ಹತ್ತರಂತೆ ಅವರು, ಹಿಂದಿನ ಹಿರಿಯ ಸ್ವಾಮೀಜಿ. ಇಡೀ ಗಳಗಳ ಹತ್ತು ಒಂದು ಅರ್ಧ ಗಂಟೆ ಅವರಿಗೆ ಮ್ಯಾನೇಜ್ ಮಾಡಲಿಕ್ಕಾಗಲಿಲ್ಲ. ಕಡೆಗೆ ಅವರು ಹೇಳಿದ ಮಾತೇನೆಂದರೆ, ನಾನು ಉಡುಪಿಯಲ್ಲಿ ಕೃಷ್ಣನ ಮೂರ್ತಿ ಪೂಜೆ ಮಾಡ್ತೇನೆ, ಆದರೆ ಡಾಕ್ಟರ್ ಹೆಬ್ಬಾರ್ ನೀನು ಜೀವಂತ ಕೃಷ್ಣನ ಪೂಜೆ ಮಾಡ್ತೀಯಲ್ಲ, ಬಹುಶಃ ಜೀವನದಲ್ಲಿ ಇದಕ್ಕೆ ದೊಡ್ಡ ಸಾರ್ಥಕತೆ ಇಲ್ಲ, ನಾನು ಭಗವಂತನನ್ನು ಕಂಡೆ ಅಂತ ಹೇಳುವ ಮಾತನ್ನು ಪೇಜಾವರ ಶ್ರೀಗಳು ಹೇಳಿದಂತೆ. ಅದು ಹೇಳಿ ಅವರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಹೋದರು. ಇನ್ನು ನನ್ನ ಶಿಷ್ಯಂದರು ಬರ್ತಾರೆ ಇಲ್ಲಿಗೆ, ತುಂಬ ಒಳ್ಳೆಯವರು, ಅವರೆಲ್ಲ ಇದನ್ನು ನೋಡಿ ನಿಮಗೆ ಬೇಕಾದಂತಹ ಎಲ್ಲ ಸಹಕಾರ ಮಾಡ್ತಾರೆ ಅಂತ ಹೇಳುವ ಮಾತನ್ನು ಹೇಳಿದರು. 15 ದಿವಸ ಆಗಬೇಕಿದ್ರೆ ರಾಘವೇಶ್ವರ ಸ್ವಾಮಿಗಳು ಆ ಎಲ್ಲ ಮಕ್ಕಳಿಗೆ ಹಾಲು ಉಣಿಸಬೇಕು ಅಂತ 15 ದನ ಕಳಿಸ್ಕೊಟ್ರು. ಅವರು ಹೇಳಿದರು, ನನಗೆ 1 ವರ್ಷದಲ್ಲಿ ನನಗೆ ಮುಂದಿನ 5 ವರ್ಷಗಳಿಗೆ ಎಷ್ಟು ಖರ್ಚಾಗಬೇಕಾಗಿತ್ತು ಅಷ್ಟು ಹಣ ಪೇಜಾವರ ಶ್ರೀಗಳು ಒಬ್ಬರು ಬಂದು ನನಗೆ ಇಲ್ಲಿ ಹಣವನ್ನು ಕಳಿಸ್ಕೊಟ್ಟಿದ್ದಾರೆ. ಹಣಕ್ಕೇನು ಸಮಸ್ಯೆ ಇಲ್ಲ, ಆದರೆ ಜನಗಳ ಈ ರೀತಿಯ ವ್ಯವಸ್ಥೆಯನ್ನು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಕುಟುಂಬದವರಾಗಿ ನನ್ನ ಮಕ್ಕಳಾಗಿ ನೋಡ್ತಕ್ಕಂಥವರ ಸಂಖ್ಯೆ ಕೂಡ ಈಗ ಬರ್ತಾ ಇದ್ದಾರೆ. ಅದು ನನಗೆ ಭಾರಿ ಹೆಮ್ಮೆ ಅನ್ನಿಸ್ತು ಅಂತ ಹೇಳುವ ಮಾತನ್ನು ಹೇಳಿತ್ತು. ಬಹುಶಃ ನಮಗೆ ಭಾರತೀಯರಿಗೆ ಇದಕ್ಕಿಂತ ದೊಡ್ಡ ಒಂದು ಸಕ್ಸಸ್ ಸ್ಟೋರಿ ಇಲ್ಲ. ನಾವು ಇವತ್ತು ಜಗತ್ತಿನ 4ನೆಯ ದೊಡ್ಡ ಎಕಾನಮಿಯಾಗಿ ಮುಂದೆ ಬಂದಿದ್ದೇವೆ. ಜಗತ್ತು ನಮ್ಮನ್ನು ತಲೆ ಎತ್ತಿ ನೋಡುವ ಸ್ಥಿತಿಯಲ್ಲಿದೆ. ಹಿಂದೆ ಎಲ್ಲ ಭಾರತವನ್ನು ಹೇಗೆ ಹೇಳ್ತಾ ಇದ್ರು ಅಂದರೆ, ವಿನ್ಸ್ಟನ್ ಚರ್ಚಿಲ್ ಒಂದು ಬಾರಿ ಇಂಗ್ಲೆಂಡ್ನ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದ, ಭಾರತ ಅಂದರೆ ಬೇಡುವವರ ದೇಶ, ಹಾವಾಡಿಗರ ದೇಶ, ಭಿಕ್ಷುಕರ ದೇಶ ಅಂತೇಳಿ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು ಇಂಗ್ಲೆಂಡಲ್ಲಿ ರೆಕಾರ್ಡ್ ಆಗಿದೆ 1942ನೇ ಇಸ್ವಿಯಲ್ಲಿ. ಒಂದು ಕಡೆ ಇವತ್ತು ಭಾರತ ಹೇಗಿದೆ ಅಂದರೆ, ಜಗತ್ತು ಎಲ್ಲವನ್ನು ನಮ್ಮನ್ನು ತಲೆ ಎತ್ತಿ ನೋಡ್ತಕ್ಕಂಥ ಸ್ಥಿತಿಗೆ ನಮಗೆ ತರಲಿಕ್ಕೆ ಸಾಧ್ಯ ಆಗಿದೆ. ನಮಗೆಲ್ಲರಿಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗಲಿಲ್ಲ, ರಾಮಾಯಣದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗಲಿಲ್ಲ, ಮಹಾಭಾರತದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗಲಿಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಬಂಧುಗಳೇ, ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಮಗೆ ಜೀವನ ಮಾಡತಕ್ಕಂಥ ಒಂದು ಅವಕಾಶ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ ಅಂದರೆ, ಈ ರೀತಿಯ ಮಕ್ಕಳಲ್ಲೇ ದೇವರನ್ನು ಕಂಡು ಅವರನ್ನು ಕೂಡ ನಮ್ಮ ಕುಟುಂಬದ ಒಂದು ಮಗುವಾಗಿ ನೋಡಿಕೊಂಡು, ನಮ್ಮ ಸಮಾಜದ ಒಂದು ಮನೆಯಾಗಿ ನೋಡಿಕೊಂಡು ಇಡೀ ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡಿ ತೋರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಎಲ್ಲ ಕಡೆಯಿಂದ ನಾವು ನಮ್ಮ ಸ್ನೇಹಿತರು, ಬಳಗ, ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ ನಾನು ಸದಾ ಕೆಲಸ ಮಾಡಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳ್ತಾ, ವೇದಿಕೆಯಲ್ಲಿ ತುಂಬ ಗೌರವಾನ್ವಿತರಿದ್ದಾರೆ. ತುಂಬ ಈ ದೇಶದ ಎಕಾನಮಿಗೆ, GDPಗೆ ಭಾರಿ ದೊಡ್ಡ ಕೊಡುಗೆ ಇರೋರಿದ್ದಾರೆ. ಇನ್ನು ಐಡಿಯಲ್ ಐಸ್ ಕ್ರೀಮ್ ಅಂದರೆ, ನಾನು ಸಣ್ಣದಿರುವಾಗಲೇ ಮಂಗಳೂರಿಗೆ ಬಂದರೆ ಅಪ್ಪನಲ್ಲಿ ಹೇಳೋದು, ಇವತ್ತು ಐಡಿಯಲ್ ಐಸ್ ಕ್ರೀಮಿಗೆ ಹೋಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಇನ್ನು ನನ್ನೊಬ್ಬ ಫ್ರೆಂಡ್ ಇದ್ದಾರೆ, ಅವರು RBI ಡೈರೆಕ್ಟ್ರು ಸತೀಶ್ ಮರಾಠೆ ಅಂತ. ಅವರು ಮಂಗಳೂರಿಗೆ ಬಂದರೆ ಹೇಳ್ತಾರೆ, ಐಡಿಯಲ್ ಐಸ್ ಕ್ರೀಮ್ ಎಲ್ಲಿದೆ ಹೋಗುವಮ್ಮ ಅಂತ ಹೇಳ್ತಾರೆ ಅವರು. ಅಂದರೆ ಅಷ್ಟು ನನಗೆ ಇನ್ನೊಂದು ಇವತ್ತು ಕಂಡದ್ದು, ಬಹುಶಃ ಒಂದೊಂದು ಐಡಿಯಲ್ ಐಸ್ ಕ್ರೀಮ್ ತಿಂದರೆ ಅದರಲ್ಲಿ ಸ್ವಲ್ಪ ಹಣ ಸಮಾಜ ಸೇವೆಗೆ ಕೂಡ ಹೋಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನನಗೆ ಭಾರಿ ಹೆಮ್ಮೆ ಅನ್ನಿಸ್ತು. ಈ ರೀತಿಯಾಗಿ ಕ್ಯಾಂಪ್ಕೋದ ಮೊನ್ನೆ ನಾನು ಅಲ್ಲೇ ಆಸ್ಪತ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಹೋದಾಗ ಅಲ್ಲಿ ಎಲ್ಲ ಅಡಿಕೆ ಬೆಳೆಗಾರರಿದ್ದರು. ಅವರಿಗೆ ತುಂಬ ಖುಷಿ ಆಯಿತು ನನ್ನನ್ನು ನೋಡಿ. ಯಾಕೆಂದರೆ ಕ್ಯಾಂಪ್ಕೋ ಅಂದರೆ ಅಡಿಕೆ ಅಂದರೆ ಕ್ಯಾಂಪ್ಕೋ ಅಂತಿದೆ. ಇವರಲ್ಲಿ ಮಾತಾಡಿದೆ, ನನಗೊಂದು ಭಾರಿ ಖುಷಿಯಾಗಿದೆ, ನೀವೆಲ್ಲ ಸೇರಿ ಇಂಥ ಆಸ್ಪತ್ರೆ ಕಟ್ಟಿದ್ರಲ್ಲ, ನಮ್ಮ ಸಮಾಜದ ಕಣ್ಣೀರನ್ನು ಒರೆಸಲಿಕ್ಕೆ, ನೋವನ್ನು ಒರೆಸಲಿಕ್ಕೆ ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನು. ಇದಕ್ಕೆ ಸಾಮಾಜಿಕ ಬದ್ಧತೆ ಅಂತ ಹೇಳೋದು. ಇದನ್ನು ವಿವೇಕಾನಂದ ಹೇಳಿದ್ದು, ಇದನ್ನು ಶಂಕರಾಚಾರ್ಯ ಹೇಳಿದ್ದು, ಇದನ್ನು ಡಾಕ್ಟರ್ಜಿ ಹೇಳಿದ್ದು.
ಇದನ್ನೇ ನಮ್ಮ ಹಿರಿಯರು ಹೇಳಿದ್ರು, ಈಗಿನ ಸ್ವಾಮೀಜಿಗಳು ಹೇಳ್ತಾ ಇರೋದು ಕೂಡ ಇದನ್ನೇ. ಅಂದರೆ ಎಲ್ಲ ಸಮಾಜವನ್ನು ಪ್ರೀತಿಸಿ ಗೌರವಿಸಿ ನಮ್ಮ ಹಾಗೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಅತ್ಯಂತ ಒಳ್ಳೆಯ ಉದಾಹರಣೆ ಇಲ್ಲಿ ಕಂಡಿದ್ದೇವೆ, ನಾವು ಕಂಡಿದ್ದೇವೆ. ನಮ್ಮ ಎಲ್ಲರಿಗೂ ನಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಇಲ್ಲಿಯ ಕೊರತೆಯನ್ನು ತುಂಬಿಸಿಕೊಡಲಿಕ್ಕೆ ನಮಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಇದನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ತಮಗೆ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೇರೆಂಟ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಶ್ರೀಯುತ ತಿಲಕ್ ಶೆಟ್ಟಿ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಅದಮ್ಯ ಚೇತನ ವಸತಿಯುತ ಶಾಲಾ ಉದ್ಘಾಟಕರಾದ ಶ್ರೀಯುತ ರವಿ ಆರ್ಜರೆ ಇವರು ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಸೇವಾ ಭಾರತಿಯ ಎಲ್ಲ ಟ್ರಸ್ಟಿಗಳೇ, ಅದಮ್ಯ ಚೇತನ ಶಾಲೆಯಲ್ಲಿ ಕಲಿಯುತ್ತಿರುವ ಪ್ರೀತಿಯ ಮಕ್ಕಳೇ, ಪೋಷಕರೇ ಹಾಗೂ ಬಂಧು ಭಗಿನಿಯರೇ ಹಾಗೂ ಬಂಧು ಮಿತ್ರರೇ, ಎಲ್ಲರಿಗೂ ನನ್ನ ನಮನಗಳು. ಇಂದಿನ ಈ ಕಾರ್ಯಕ್ರಮ ಒಂದು ಮಹತ್ವದ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅದಾನಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಹಾಗೂ ಅಧ್ಯಕ್ಷರಾದ ಕಿಶೋರ್ ಅವರು ಆಗಮಿಸಬೇಕಾಗಿತ್ತು. ಆದರೆ ಪೂರ್ವ ನಿಯಮಿತ ಕೆಲಸದ ಒತ್ತಡದಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಅವರ ಪರವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅದು ನನಗೆ ಒಂಥರ ಇಲ್ಲಿ ಅವರ ಪರವಾಗಿ ಅಂತಲ್ಲ, ಇಲ್ಲಿ ನಾನು ಒಂದು ಅನಿವಾರ್ಯ ಕಾರಣದಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಇದು ನೋಡಿದೆ ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ಬಹಳ ಖುಷಿ ಆಗ್ತಿದೆ, ಸಂತೋಷ ತರ್ತಿದೆ ಈ ವಿಷಯ. ಇದೊಂದು ಮಹತ್ವದ ಕಾರ್ಯಕ್ರಮ ಆಗಿದ್ದರಿಂದ ಕಿಶೋರಾಳು ಅವರು ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅದನ್ನು ಕಾರ್ಯಕ್ರಮದಲ್ಲಿ ಎಲ್ರಿಗೂ ತಿಳಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ತಮ್ಮ ಮುಂದೆ ವಾಚಿಸ್ತಿದ್ದೇನೆ. ಗೌರವಾನ್ವಿತ ಅಧ್ಯಕ್ಷರು, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು, ಸೇವಾ ಭಾರತೀಯ ಪದಾಧಿಕಾರಿಗಳು, ಶಿಕ್ಷಕ ವೃಂದದವರು, ಪೋಷಕರು ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಇಂದು ನಾವು ಎಲ್ಲರೂ ಒಂದು ಅತ್ಯಂತ ಮಹತ್ವದ ಮತ್ತು ಸಾರ್ಥಕ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಅದಮ್ಯ ಚೇತನ ವಸತಿ ಶಾಲೆಯ ಉದ್ಘಾಟನೆ ಕೇವಲ ಒಂದು ಶಿಕ್ಷಣ ಸಂಸ್ಥೆಯ ಆರಂಭವಲ್ಲ, ಇದು ಸಮಾಜದ ಎಲ್ಲ ವರ್ಗಗಳ ಮಕ್ಕಳಿಗೂ ಸಮಾನ ಅವಕಾಶ ಕಲ್ಪಿಸುವ ಮಾನವೀಯ ಚಿಂತನೆಯ ಪ್ರತೀಕವಾಗಿದೆ. ವಿಶೇಷ ಚೇತನ ದಿವ್ಯಾಂಗ ಮಕ್ಕಳ ಶಿಕ್ಷಣ, ತರಬೇತಿ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಸೇವಾ ಭಾರತಿ ಕೈಗೊಂಡಿರುವ ಈ ಮಹತ್ವದ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ಸಮಾಜದಲ್ಲಿ ಹಲವಾರು ಮಕ್ಕಳು ಮತ್ತು ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅವಕಾಶಗಳ ಕೊರತೆಯಿಂದ ಹಿಂದೆ ಉಳಿಯುತ್ತಿದ್ದಾರೆ. ಅಂತಹ ಮಕ್ಕಳಿಗೆ ಶಿಕ್ಷಣ, ವಸತಿ, ಮಾರ್ಗದರ್ಶನ ಹಾಗೂ ಆತ್ಮವಿಶ್ವಾಸ ನೀಡುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ರೂಪಿಸುವ ಮಹತ್ತರ ಕಾರ್ಯಕ್ರಮವನ್ನು ಸೇವಾ ಭಾರತಿ ಮಾಡುತ್ತಿದೆ. ಸೇವಾ ಭಾರತಿಯ ಕಾರ್ಯ ಕೇವಲ ಸೇವೆಯಲ್ಲ, ಅದು ಸಮಾಜದ ಬಗ್ಗೆ ಇರುವ ಬದ್ಧತೆಯ ಪ್ರತಿಬಿಂಬವಾಗಿದೆ. ಶಿಕ್ಷಣದ ಮೂಲಕ ವ್ಯಕ್ತಿಯ ಬದುಕನ್ನು ಬದಲಾಯಿಸಬಹುದು ಎಂಬ ನಂಬಿಕೆಯೊಂದಿಗೆ ವಿಶೇಷ ಮಕ್ಕಳಿಗೆ ಅಗತ್ಯವಿರುವ ಸೌಲಭ್ಯಗಳು, ಪರಿಣಿತ ಶಿಕ್ಷಕರು ಹಾಗೂ ಪ್ರೀತಿಯ ವಾತಾವರಣವನ್ನು ಒದಗಿಸುವಲ್ಲಿ ಸಂಸ್ಥೆ ತೋರುತ್ತಿರುವ ಕಾಳಜಿ ಶ್ಲಾಘನೀಯವಾಗಿದೆ. ಸೇವಾ ಭಾರತಿ ಇಂದು ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ಗ್ರಾಮೀಣ ಅಭಿವೃದ್ಧಿ, ಸ್ವಾವಲಂಬನೆ, ವಿಪತ್ತು ಪರಿಹಾರ, ಅನಾಥ ಮತ್ತು ನಿರ್ಗತಿರ ಪುನರ್ವಸತಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ತ್ವರಿತ ನೆರವು ನೀಡುವುದು, ಬಡ ಮತ್ತು ವಂಚಿತ ವರ್ಗದ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸುವುದು, ಆರೋಗ್ಯ ಶಿಬಿರವನ್ನು ಆಯೋಜಿಸುವುದು ಹಾಗೂ ಸಮಾಜದ ಕೊನೆಯ ವ್ಯಕ್ತಿಗೂ ಸೇವೆಯನ್ನು ತಲುಪಿಸುವ ಕಾರ್ಯದಲ್ಲಿ ಸೇವಾ ಭಾರತಿ ಮಹತ್ತರ ಪಾತ್ರ ವಹಿಸಿದೆ. ನರಸೇವೆ ನಾರಾಯಣ ಸೇವಾ ಎಂಬ ಧ್ಯೇಯದೊಂದಿಗೆ ಸಂಸ್ಥೆ ನಡೆಸುತ್ತಿರುವ ಸೇವಾ ಕಾರ್ಯಕ್ರಮಗಳು ಸಮಾಜದಲ್ಲಿ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸುತ್ತಿವೆ. ನಮ್ಮ ದೇಶದ ಸಂವಿಧಾನವು ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣದ ಹಕ್ಕನ್ನು ನೀಡಿದೆ. ಆದರೆ ವಿಶೇಷ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವಿಶೇಷ ಗಮನ, ಸಹನ ಮತ್ತು ಪ್ರೋತ್ಸಾಹದ ಅಗತ್ಯವಿರುತ್ತದೆ. ಈ ಅಗತ್ಯವನ್ನು ಮನಗಂಡು ಅದಮ್ಯ ಚೇತನ ವಸತಿ ಶಾಲೆ ಸ್ಥಾಪನೆಯಾಗಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಈ ಶಾಲೆ ಅನೇಕ ಮಕ್ಕಳ ಬದುಕಿನಲ್ಲಿ ಹೊಸ ಆಶಾಕಿರಣವಾಗಿ ಮೂಡಿಬರಲಿದೆ ಎಂದು ವಿಶ್ವಾಸ ನನಗಿದೆ. ದಿವ್ಯಾಂಗತೆ ಎಂಬುದು ವ್ಯಕ್ತಿಯ ಮಿತಿಯಲ್ಲ, ಅದು ವಿಭಿನ್ನ ಸಾಮರ್ಥ್ಯದ ಪ್ರತೀಕವಾಗಿದೆ. ಸರಿಯಾದ ಅವಕಾಶ ಮತ್ತು ಮಾರ್ಗದರ್ಶನ ದೊರೆತರೆ ಈ ಮಕ್ಕಳು ಶಿಕ್ಷಣ, ಕಲೆ, ಕ್ರೀಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಬಲ್ಲರು. ಆದ್ದರಿಂದ ಇಂಥ ಸಂಸ್ಥೆಗಳು ಕೇವಲ ಶಾಲೆಗಳಲ್ಲ, ಅವು ಕನಸುಗಳಿಗೆ ರೆಕ್ಕೆಗಳನ್ನು ನೀಡುವ ಕೇಂದ್ರಗಳಾಗಿವೆ. ಇಂದು ಉದ್ಘಾಟನೆಗೊಳ್ಳುತ್ತಿರುವ ಅದಮ್ಯ ಚೇತನ ವಸತಿ ಶಾಲೆ ವಿಶೇಷ ಮಕ್ಕಳಿಗೆ ಶಿಕ್ಷಣ ನೀಡುವ ಸ್ಥಳ ಮಾತ್ರವಲ್ಲ, ಅವರ ವ್ಯಕ್ತಿತ್ವ ವಿಕಸನ, ಆತ್ಮಗೌರವ ಮತ್ತು ಸ್ವತಂತ್ರ ಬದುಕಿನ ಕನಸುಗಳಿಗೆ ಭದ್ರ ಅಡಿಪಾಯ ಹಾಕುವ ಕೇಂದ್ರವಾಗಲಿದೆ.
ಸಮಾಜದ ಮುಖ್ಯವಾಹಿನಿಯಲ್ಲಿ ಪ್ರತಿಯೊಬ್ಬ ಮಗುವಿಗೂ ಗೌರವಯುತ ಸ್ಥಾನ ದೊರೆಯಬೇಕು ಎಂಬ ಸಂದೇಶವನ್ನು ಈ ಸಂಸ್ಥೆ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಸೇವಾ ಭಾರತಿ ಎಲ್ಲ ಕಾರ್ಯಕರ್ತರನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ಸಮಾಜದ ವಿವಿಧ ದಾನಿಗಳು, ಪೋಷಕರು ಮತ್ತು ಸಹೋದರರು ಈ ಸಂಸ್ಥೆಯ ಬೆಳವಣಿಗೆ ನಿರಂತರ ಬೆಂಬಲ ನೀಡಬೇಕು ಎಂದು ಮನವಿ ಮಾಡುತ್ತೇನೆ. ಮಕ್ಕಳ ಭವಿಷ್ಯವನ್ನು ರೂಪಿಸುವ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳೋಣ. ಕೊನೆಯಲ್ಲಿ ಅದಮ್ಯ ಚೇತನ ವಸತಿ ಶಾಲೆ ರಾಜ್ಯದಲ್ಲೇ ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ. ಇಲ್ಲಿ ಶಿಕ್ಷಣ ಪಡೆಯುವ ಪ್ರತಿಯೊಬ್ಬ ಮಗುವಿನ ಜೀವನದಲ್ಲಿ ಯಶಸ್ಸು, ಆತ್ಮವಿಶ್ವಾಸ ಮತ್ತು ಸಂತೋಷ ತುಂಬಲಿ ಎಂದು ಹಾರೈಸುತ್ತೇನೆ. ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ತಮಗೆ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಹಿರಿಯರಾದ ಬಿ ನಾರಾಯಣ್ ಶೆಟ್ಟಿ ಬಲೆತೋಡು ಹಾಗೂ ದಾನಿಗಳಾದ ಗೀತಾ ಅಡಪ್ಪ ಬಲೆತೋಡು, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಫಿಸಿಯೋಥೆರಪಿ ಘಟಕದ ಉದ್ಘಾಟಕರಾದ ಶ್ರೀಯುತ ಪ್ರಶಾಂತ್ ಶಂಕರ್ ಕೊದ್ವಾಳಿಯವರು ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. To start with, I just want to tell that I am overwhelmed by coming here. This is the first time that I have been to such a place. The magnitude and scale with which this institution is being developed is enormous and tremendous, and it really requires a round of applause by all of us. Seva Bharati, I know, and the schools, the institutions, they are serving the society. We have all come from the above, and as the saying goes, we go to the dust and still we go above. We are all gift of God, especially the children here are the gift of God, and it is our duty as parents, as educators, as sponsors to encourage them, to help them. And in this, I appeal to all the parents that your children are specially able children. I have been, the movie which has just come out recently, Sitare Zameen Par. It is there I really got a glimpse of how the children behave, how the children are brought up, and now we are able to see, or I am able to see with my own eyes, all these children. I have had relations, I have seen autistic children, and I know that all the children here are all special in their own special way. Seva Bharati, I assure you, sir, that MRPL has contributed to the physiotherapy unit, and I am sure in future MRPL will continue to help you. Finally, why is MRPL here? MRPL is here to improve the surroundings of Karnataka, the surroundings of Mangalore, in any way possible within our framework. With this, I would not like to continue more. I do not want to take more of your time. I wish all the best, good luck to everyone involved in this endeavor to make it a resounding success and to help the children, and more importantly, please help and guide the parents also. With this, thank you. Jai Karnataka, Jai Hind. ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು, ಇದರ ಅಧ್ಯಕ್ಷರಾದ ಶ್ರೀಯುತ ಮುಕುಂದ್ ಕಾಮತ್ ಸರ್ ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಬಗ್ಗೆ
ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿ. ಹೇಳಿದರೆ ಮೈ ನೀರೇ ಮುದ್ದು ಮಕ್ಕಳಿಗೆಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇವತ್ತು ನಮ್ಮ ಸ್ಟೇಜಲ್ಲಿ ನೋಡಿದರೆ ನಮ್ಮದು MRP ಪ್ರೈವೇಟ್ ಸೆಕ್ಟರ್ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ನಮ್ಮೊಟ್ಟಿಗಿದ್ದಾರೆ. ಈಚಿನ ಅದಾನಿ ಇಟ್ಸ್ ಎ ಪ್ರೈವೇಟ್ ಸೆಕ್ಟರ್ ಜಾಯಿಂಟ್ ನಮ್ಮೊಟ್ಟಿಗಿದ್ದಾರೆ. ಕ್ಯಾಂಪ್ಕೋ ಲಿಮಿಟೆಡ್ ಇಟ್ಸ್ ಅ ಸಹಕಾರಿ ಸಂಘ. ಓಕೆ, ನಾನಿದ್ದೇನೆ ಫ್ಯಾಮಿಲಿ ಬಿಸ್ನೆಸ್. ಇದು 4 ಒಟ್ಟಾಗಿ ನಾವೊಂದು ಚಾರಿಟೇಬಲ್ ಇದಕ್ಕೆ ಕಾಸಿಗೆ ಒಟ್ಟಾಗಿದ್ದೇವೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಮಾತ್ರ ಸಾಧ್ಯ ಇಂಥೆಲ್ಲ ವಿಷಯ ಆಗಲಿಕ್ಕೆ. ಈಗ ಸತೀಶ್ ಸರ್ ಹೇಳಿದರು ನಮಗೆ ಅಂತಂದರೆ ಈ ಪ್ರಾಜೆಕ್ಟ್ ಒಂದು ದೇವರೇ ಕೊಟ್ಟದು ಅಂತ. ಹೌದು, ಇದು ಕೆಲವು ಇನ್ಸ್ಟೆನ್ಸ್ ಹೇಳ್ತೇನೆ ನಾನು. ಈ ಲ್ಯಾಂಡ್ ನಮಗೆ ಸಿಕ್ಕಿದ್ದು ವಿನೋದ್ ಶೆಣೈ ಅವರು ತುಂಬ ಎಫರ್ಟ್ಸಿಂದ. ಆದರೆ ಅದು ನಮಗೆ ಸಡನ್ನಾಗಿ ಸಿಕ್ಕಿತ್ತು. ಹೇಗೆ ಸಿಕ್ಕಿತ್ತು ನಮಗೆ ಸಹ ಗೊತ್ತಿಲ್ಲ. ಅವರು ಮದಕಾಮತ್ರ ಇದರಿಂದ ಅವರು ನಮಗೆ ಸಿಕ್ಕಿತು. ಸಿಕ್ಕಿದ ಕೂಡಲೇ ಇದು ಎಂತ ಮಾಡೋದು, ಲೈಕ್ ತುಂಬ ಮೌನದಿಂದ ಹೊರಗಿದೆ, ಎಂತ ಮಾಡೋದು ಅಂತ ಇದಾಯಿತು. ಅಷ್ಟರೊಳಗೆ ನಮಗೆ ಇನ್ಫೋಸಿನ್ಸಿಂದ ಇದೊಂದು ಚಾರಿಟೇಬಲ್ ಸಿಗ್ಬೋದಂತಾಯಿತು. ಸೊ ಆಲ್ಮೋಸ್ಟ್ 1 ವಾರ 10 ದಿವಸ ನಾವು ಇದು ಫೈನಲೈಸ್ ಮಾಡಿದ್ದೇವೆ. ನಮ್ಮದು ಚೇತನ ಮತ್ತು ಸೇವಾ ಭಾರತಿ ನೋಡಿದರೆ ನಮ್ಮದು ಆಪರೇಷನ್ಸ್ 30 ಇಯರ್ಸ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಸುಮತಿ ಶೆಣೈ ಇರ್ಬೋದು, ವಿನೋದ್ ಶೆಣೈ ಇರ್ಬೋದು, ಯುವಿ ಶೆಣೈ 30 ವರ್ಷ ತುಂಬ ಒಳ್ಳೆ ಕಾರ್ಯ ಮಾಡಿದರು. ಇದರ ಫಲವಾಗಿ ನಮಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿತ್ತು. ಅಂದರೆ ಮಕ್ಕಳಿಗೋಸ್ಕರ ಮಾಡಲಿಕ್ಕೆ ಇಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡೋದು. ಅಂದರೆ ಒಂದು ವರ್ಷಕ್ಕೆ 2-3 ಕೋಟಿ ಮಾಡುವ ಸಂಸ್ಥೆ ಸೀದಾ 70 ಕೋಟಿ ಅಥವಾ ಅದಕ್ಕಿಂತ ಜಾಸ್ತಿ ಅಮೌಂಟ್ ಇದು ಮಾಡೋದು ಸುಲಭ ಅಲ್ಲ. ಅಂದರೆ ತುಂಬ ಒಂದು ನಿಮ್ಗೆ ಗೊತ್ತುಂಟು, ಒಂದು ಬಿಸ್ನೆಸ್ ಒಂದು 1 ಕೋಟಿ ಮಾಡುವ 50 ಕೋಟಿ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇರ್ತದೆ. ಆದರೆ ಒಂದು ಧೈರ್ಯ ತಗೊಂಡೆವು. ಏಕೆಂದರೆ ಇಂಥ ಒಂದು ಫೆಸಿಲಿಟಿ ಇಡೀ ಇಂಡಿಯಾದಲ್ಲಿ ಇಲ್ಲ. ಅಂದರೆ ಇಷ್ಟು ದೊಡ್ಡದೊಂದು ರೆಸಿಡೆನ್ಷಿಯಲ್ ಶಾಲೆ ಇಲ್ಲಿ ಸಹ ಇಲ್ಲ. ಸೊ ಇಂಥ ಒಂದು ಮಾಡುವಂಥ ಮುಂದೆ ಹೋದವು ಧೈರ್ಯದಿಂದ. ಸ್ವಲ್ಪ ಹೆದರಿಕೆ ಆಗ್ತಿತ್ತು ಒಳಗೊಳಗೆ, ಆದರೆ ಸಹ ಒಂದು ಎಲ್ಲರೂ ನಾವು ಟ್ರಸ್ಟೀಸ್ ಎಲ್ಲ ಒಟ್ಟು ಮಾಡಿ ಧೈರ್ಯ ಮಾಡಿ ಮುಂದೆ ಮಾಡಿದ್ದೆವು. ಅದಕ್ಕೆ ಸರಿಯಾಗಿ ನಮಗೆ ತುಂಬ ಡೋನರ್ ಸಿಕ್ಕಿದ್ರು. ಇನ್ಫೋಸಿಸ್ ಅವರು ಸಹ ಅಮೌಂಟ್ ಜಾಸ್ತಿ ಮಾಡಿದರು, ಇಂಡಿಯನ್ ಆಯಿಲ್ ಅವರು ಬಂದರು, ಹಾಗೆ ಇಲ್ಲಿ ಸ್ವಾಮೀಜಿಯವರು ಬಂದಿದ್ದರು, ಅವರೊಂದು ದೊಡ್ಡ ಕಾಣಿಕೆ. ಹಾಗೆ ಸೊ ಇಲ್ಲಿ ಬಂದು ನಮಗೆ ಬರ್ತಾ ಹೇಗೆ ಬಂದು ನಮಗೆ ಸಹ ಗೊತ್ತಿಲ್ಲ. ಇವತ್ತು ಕೇಳಿದರೆ ನಾವು ಈ ಸ್ಟೇಜಿಗೆ ಹೇಗೆ ಬಂದಿದೆ ಅಂತ ನಮಗೆ ಸಹ ಗೊತ್ತಿಲ್ಲ. ನಾವು ಮಾಡಿದ್ದಲ್ಲ, ಡೆಫಿನೆಟ್ಲಿ ದೇವರೇ ಮಾಡಿದ್ದು ಡೆಫಿನೆಟ್ಲಿ. ಮತ್ತು ಕೆಲವು ಮಂದಿ ಕೇಳ್ತಾರೆ, ವೈ ಯು ನೀಡ್ ಸಚ್ ಎ ಫೆಸಿಲಿಟಿ ಅಂತ. ಇಷ್ಟು ದೊಡ್ಡ ಫೆಸಿಲಿಟಿ ಬೇಕಾ, ಏಕೆ ಬೇಕು, 1 ಲಕ್ಷ ಪ್ಲಸ್ ಸ್ಕ್ವೇರ್ ಫೀಟ್ ಏಕೆ ಬೇಕು. ಈಗ ನಾವು ನಾರ್ಮಲ್ ಮಕ್ಕಳಿಗೆ ಒಳ್ಳೊಳ್ಳೆ IIT ಉಂಟು, IIM ಉಂಟು, NIT ಉಂಟು, ಅವ್ರಿಗೆ ಕಲಿತಾರೆ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಹೌದು, ಆದರೆ ಅವರು ಮಾಡೋದು ಅವರ ಸ್ವಾರ್ಥಕ್ಕೋಸ್ಕರ, ಅವರ ಒಂದು ಫ್ಯಾಮಿಲಿಗೋಸ್ಕರ ಹಾಗಿರ್ಬೋದು. ಆದರೆ ಇಲ್ಲಿ ಈ ಮಕ್ಕಳು ಅವರ ಕಾಲಲ್ಲಿ ನಿಲ್ಲುವುದು, ಅವರ ಸೆಲ್ಫ್ ಡಿಪೆಂಡೆಂಟ್ ಆಫ್ ನಮ್ಮ ಗೋಲ್. ಇದು ನಿಸ್ವಾರ್ಥ ಸೇವೆ. ಮತ್ತು ಇಲ್ಲಿ ಎಲ್ಲರೂ ಕೆಲಸ ಮಾಡೋದು ನಿಸ್ವಾರ್ಥದಿಂದ. ಈಗ ನಮ್ಮ ಹೇಳೋದಾದರೆ ಇಲ್ಲಿ ಅವರ ಟೀಚರ್ಸ್ ಇರ್ಬೋದು, ಓಕೆ, ಇಲ್ಲಿ ಇರೋದು ಎಲ್ಲರೂ ಕೆಲಸ ಮಾಡೋದು. ಟೀಚಿಂಗ್ ಇಸ್ ಒಂದು ನೋಬಲ್ ಪ್ರೊಫೆಷನ್, ಒಂದು ಪುಣ್ಯದ ಕೆಲಸ. ಆದರೆ ಇಲ್ಲಿ ಕೆಲಸ ಮಾಡೋದು ಅತಿ ಪುಣ್ಯದ ಕೆಲಸ. ಸೊ ಐ ಥ್ಯಾಂಕ್ ಎವ್ರಿ ಒನ್ ಹೂ ಇಸ್ ಪಾರ್ಟ್ ಆಫ್ ಸೇವಾ ಭಾರತಿ. ಎಲ್ಲರಿಗೂ ದೊಡ್ಡ ನಮಸ್ಕಾರ. ಮತ್ತು ಇಂಥ ಮಕ್ಕಳಿಗೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮದೇ ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಇತ್ತು. ಅದು 35 ಇಯರ್ಸ್ ಆದರೆ ಸಹ ಆಟಿಸ್ಟಿಕ್ ಮೇಲ್ ಚೈಲ್ಡ್. ಟಾಯ್ಲೆಟ್ ಟ್ರೈನಿಂಗ್ ಇಲ್ಲ. 35 ಇಯರ್ಸ್ ಆದರೆ ಸಹ ಟಾಯ್ಲೆಟ್ ಟ್ರೈನಿಂಗ್ ಇಲ್ಲ. ತಂದೆ ತಾಯಿ ತುಂಬ ಕಷ್ಟದಲ್ಲಿ ನೋಡಿದ್ದಾರೆ. ಚೆಂದ ಒಳ್ಳೆ ದೇವರ ಒಂದು ಅಷ್ಟೊಂದು ಅವರು ಒಳ್ಳೆ ಮಾಡಿದ್ದಾರೆ. ಆದರೆ ಸಹ ಟಾಯ್ಲೆಟ್ ಟ್ರೈನಿಂಗ್ ಮಾಡಲಿಕ್ಕಾಗಲಿಲ್ಲ. ತುಂಬ ಅವರಿಗೆ ಒಂದು ಸ್ಕೂಲಿಗೆ ಕಳಿಸಲಿಲ್ಲ. ಅವರು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದರು. ಆದರೆ ತಾಯಿದು ಡೆತ್ ಆಯಿತು. ಆಮೇಲೆ ಆ ಚೈಲ್ಡನ್ನು ಒಂದು ಸ್ಕೂಲಿಗೆ ಹಾಕಿದರು, ಇಂಥದ್ದು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕಿದರು. ವಿದಿನ್ 6 months ಅವರಿಗೆ ಟಾಯ್ಲೆಟ್ ಟ್ರೈನಿಂಗ್ ಆಯಿತು. ತುಂಬ ಇಂಡಿಪೆಂಡೆಂಟ್ ಆಯಿತು ಮಗುವುದು. 35-36 ವರ್ಷದ ಮಗು. ಸೊ ಇಂಥ ಫೆಸಿಲಿಟಿ ಬೇಕು 2-3 ವಿಷಯಕ್ಕೆ. ಒಂದು, ಮಕ್ಕಳಿಗೆ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ. ಸೆಕೆಂಡ್, ಪೇರೆಂಟ್ಸಿಗೆ ಸಹ ಒಂದು ಅವರದೇ ಒಂದು ಲೈಫ್ ಬೇಕು. ಏಕೆಂದರೆ ಇಲ್ಲಿ ತುಂಬ ಮಂದಿ ಇದ್ದಾರೆ ಪೇರೆಂಟ್ಸ್, ಅವ್ರಿಗೆ ಗೊತ್ತುಂಟು ಎಷ್ಟು ಕಷ್ಟ ಉಂಟು ಅಂತ ಮಕ್ಕಳನ್ನು ನೋಡೋದು. ಸೊ ಇಲ್ಲಿ ಸ್ಕೂಲಿಗೆ ಬಂದರೆ ಅವರಿಗೆ ಸಹ ಒಂದು ಸ್ವಲ್ಪ ಟೈಮ್ ಸಿಗ್ತದೆ, ತುಂಬ ಮತ್ತು ಹೆಲ್ಪ್ ಆಗ್ತದೆ. ಪ್ಲಸ್ ಮಕ್ಕಳ ಡೆವಲಪ್ಮೆಂಟ್ ಅವ್ರು ನೋಡ್ಬೋದು. ಆ ಸ್ಟ್ಯಾಗ್ನೆನ್ಸಿಂದ ಅಂದರೆ ಮೇಲೆ ಬರ್ತಾರೆ, ತುಂಬ ಇದಾಗ್ತಾರೆ.
ಮತ್ತು ಅವರ ನಂತರ ಎಂತ ಮಾಡೋದು ಅಂತ ಹೆದರಿಕೆ ಇರ್ತದೆ, ನಮ್ಮ ಡೆತ್ ನಂತರ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ಅಂತ. ಸೊ ಹಾಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದರೆ ಅದೊಂದು ಟೆನ್ಷನ್ ಕಡಿಮೆ ಆಗ್ತದೆ. ಸೊ ಇವನ್ ಅವ್ರ ಪೇರೆಂಟ್ಸಿಗೆ ನಾನು ದೊಡ್ಡ ನಮಸ್ಕಾರ ಮಾಡ್ತೇನೆ, ಅವರ ಮಕ್ಕಳನ್ನು ಚಂದ ಮಾಡಿ ನೋಡಿದ್ದಕ್ಕೆ ಇದಕ್ಕೆಲ್ಲ. ಸೊ ಇದೊಂದು ಪ್ರಾಜೆಕ್ಟಿಗೆ ನಾನು ಒಂದು ಆಗಲಿಕ್ಕೆ ನನಗೆ ದೇವರದು ದಯ ಇರಬೇಕು. ಏಕೆಂದರೆ ನಾನು ಯಾವ ಆರ್ಗನೈಸೇಷನ್ ಇಲ್ಲ, ನಾನು ಎಲ್ಲಿ ಸಹ ಜಾಯ್ನ್ ಆಗೋದಿಲ್ಲ. ನನಗೆ ಇಲ್ಲಿ ಟ್ರಸ್ಟಿ ಆಗಲಿಕ್ಕೆ ಸೀದಾ ಇನ್ವಿಟೇಷನ್ ಕಳಿಸಿದ್ವಿ ಅವರು ನಿವಿಷಣೆ ಅವರನ್ನ ಗುರು ಅವರು. ಮತ್ತು ಇಲ್ಲಿ ಪ್ರೆಸಿಡೆಂಟ್ಸ್ ನನಗೆ ಗೊತ್ತಿಲ್ಲ, ನಾನು ಪ್ರೆಸಿಡೆಂಟ್ ಆದದ್ದು ನಾನು ಆ ಮೀಟಿಂಗ್ ಹೋಗಿರಲಿಲ್ಲ. ನಾನು ನಾಮಿನೇಟ್ ಮಾಡಿದರು ಪ್ರೆಸಿಡೆಂಟ್ ಆಗಿ. ನಾನು ಹೇಳಿದೆ ಹಂಗೆ ಮಾಡಬೇಡಿ, ನಾನು ತುಂಬ ಜೂನಿಯರ್ ಮೋಸ್ಟ್ ಯಂಗೆಸ್ಟ್ ಆಫ್ ದಿ ಟ್ರಸ್ಟೀಸ್. ನಾನು ಇಷ್ಟು ವರ್ಷ ಮಾಡಿದವರಿದ್ದಾರೆ, ವಿನೋದ್ ಅಣ್ಣ ಇದ್ದಾರೆ, ಇವರು ತುಂಬ ಮಂದಿ ಇದ್ದಾರೆ ನಮ್ಮದು ಸೀನಿಯರ್ಸ್. ಆದರೆ ನಮಗೆ ಬಿಡಲಿಲ್ಲ ಅವರು, ನೀವು ಆಗಲೇಬೇಕಂತ. ನನಗಿಂತ ಬೇರೆ ಜಾಸ್ತಿ ಕೆಲಸ ಮಾಡ್ತಾರೆ ಡೆಫಿನೆಟ್ಲಿ, ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ. ಇದು ವಿನೋದಣ್ಣ ನಾಗರಾಜ್ ಮಾಮೇಲಾಗಿ ಮಾಡಿದ ಕೆಲಸ ನೋಡಿದರೆ ತುಂಬ ಶ್ಲಾಘನೀಯ. ಏಕೆಂದರೆ ಲಾಸ್ಟ್ ಒಂದು 2 ವರ್ಷದಿಂದ ಡೆಫಿನೆಟ್ಲಿ ಅವರು ಮಕ್ಕಳ ಮುಖ ಸಹ ನೋಡಲಿಲ್ವ ಅಂತ ಅವರು ಇದೇ ಕೆಲಸದಲ್ಲಿ ಇದ್ದಾರೆ. ನಮ್ಮ ಒಂದು ಸೇವಾ ಭಾರತಿ ಒಂದು ಬ್ಯೂಟಿ ಏನಂದರೆ ಇಲ್ಲಿ ಟ್ರಸ್ಟಿಯವರು 1 ರೂಪಾಯಿ ತಮಗೋಸ್ಕರ ತೆಗೆಯೋದಿಲ್ಲ. ಎಲ್ಲರೂ ನಿಸ್ವಾರ್ಥ ಸೇವೆ ಮಾಡ್ತಾರೆ. ಮತ್ತು ನಮಗೆ ತುಂಬ ವಾಲಂಟಿಯರ್ಸ್ ಇದ್ದಾರೆ, ತುಂಬ ರಿಟೈರ್ಡ್ ಬ್ಯಾಂಕ್ ಇದ್ದರು, ತುಂಬ ಮಂದಿ ವಾಲಂಟಿಯರ್ಸ್ ಇದ್ದಾರೆ. ಅವರು ಸಹ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ತುಂಬ ಆ್ಯಕ್ಟಿವಿಟೀಸ್ ಮಾಡ್ತೇವೆ. ಈಗ ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಓಪನ್ ಆಯಿತು, ಇನ್ನು ಇದನ್ನು ರನ್ ಮಾಡೋ ದೊಡ್ಡ ಜವಾಬ್ದಾರಿ ಇದೆ ಎಲ್ಲರಿಗೆ. ಸೊ ಇದರಲ್ಲಿ ಎಲ್ಲರ ಸಹಕಾರ ನಾವು ಕೇಳ್ತೇವೆ ಸೇವಾ ಭಾರತೀಯ ಪರವಾಗಿ. ಮತ್ತು ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ತುಂಬ ಪ್ರಾಡಕ್ಟ್ಸ್ ಎಲ್ಲ ನಾವು ಇನ್ನು ಮಾಡ್ತೇವೆ. ಅದನ್ನು ಸೇಲ್ ಮಾಡಲಿಕ್ಕೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ ನಮಗೆ ತುಂಬ ವಾಲಂಟಿಯರ್ಸ್ ಬೇಕು, ತುಂಬ ಮಂದಿದು ಸಹಕಾರ ಬೇಕು. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಮಗೆ ಧನ್ಯವಾದಗಳು ಸರ್. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು. ಇದೀಗ ವಂದನಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಶಾಲಾ ವಿಶೇಷ ಶಿಕ್ಷಕಿಯಾದ ಶ್ರೀಮತಿ ರೇಖಾ ಇವರು. ಕೇವಲ ಒಂದು ಮಾತಲ್ಲ, ಅದು ಮನಸ್ಸಿನ ಭಾವನೆ, ಗೌರವದ ಸಂಕೇತ ಮತ್ತು ಮಾನವೀಯತೆಯ ಪ್ರತಿಬಿಂಬ ಎಂಬ ಸುಂದರ ನುಡಿಯೊಂದಿಗೆ ನನ್ನ ಧನ್ಯವಾದ ಸಮರ್ಪಣೆಯನ್ನು ಆರಂಭಿಸುತ್ತಿದ್ದೇನೆ. ವಿಶೇಷ ಮಕ್ಕಳಿಗಾಗಿ ವಸತಿದ ಶಾಲೆಯ ಉದ್ಘಾಟನೆಯನ್ನು ಮಾಡಿದ ಶ್ರೀ ರವಿ ಆರ್ಜರೆ, ಅದನಿ ಪವರ್ ಲಿಮಿಟೆಡ್ ಇವರು ನಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮುಕುಂದ ಕಾಮತ್ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ನೆನಪಿನ ಕಾಣಿಕೆಯನ್ನು ನೀಡಿದ ತಮಗೆ ಧನ್ಯವಾದಗಳು ಸರ್. ಫಿಸಿಯೋಥೆರಪಿ ಯೂನಿಟ್ನ ಉದ್ಘಾಟನೆಯನ್ನು ಮಾಡಿದ ಶ್ರೀ ಪ್ರಶಾಂತ್ ಶಂಕರ್ ಫುಟ್ಬಾಲ್, ಗ್ರೂಪ್ ಜನರಲ್ ಮ್ಯಾನೇಜರ್ MRPL ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯ ನಿರ್ವಹಣಾಧಿಕಾರಿಯಾದ ಶ್ರೀ ಪ್ರತೀಕ್ ಫಾಲ್ಕಿಯರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೆನಪಿನ ಕಾಣಿಕೆಯನ್ನು ನೀಡಿದ ತಮಗೆ ಧನ್ಯವಾದಗಳು ಸರ್. ಹೊಸ ಶೈಕ್ಷಣಿಕ ವರ್ಷದ ಮೊದಲ ಹೆಜ್ಜೆಯ ಹಾದಿಯನ್ನು ಉದ್ಘಾಟನೆಗೊಳಿಸಿದ ಶ್ರೀ SR ಸತೀಶ್ ಚಂದ್ರ, ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಂತರಾಳದ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ವರ್ಷಾ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೆನಪಿನ ಕಾಣಿಕೆಯನ್ನು ನೀಡಿದ ಮುಖ್ಯೋಪಾಧ್ಯಾಯನವರಿಗೆ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿರುವ ಶ್ರೀ ಪ್ರಶಾಂತ್ ಬಾಳಿಗ ಮತ್ತು ಶ್ರೀ ನವೀನ್ ಚಂದ್ರಪ್ಪ MRPL ಇವರಿಗೂ ನನ್ನ ಧನ್ಯವಾದಗಳು. ಶ್ರೀ ಮಹೇಶ್ ಚೌಟ, ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್, ಡಾಕ್ಟರ್ ಮುರಳೀಧರ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಂಗವಿಕಲ ಸಂಘದ ಅಧ್ಯಕ್ಷರು, ಶ್ರೀ ಗೋಪಾಲ್ ಭಟ್ ಎಡಂಬಲ, ಹಿರಿಯರು, ಪೇರೆಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ತಿಲಕ್ ಶೆಟ್ಟಿ, ಶ್ರೀ B ನಾರಾಯಣ್ ಶೆಟ್ಟಿ, ಹಿರಿಯರು, ಬಲೆತ್ತೋಡು, ದಾನಿಗಳಾದ ಶ್ರೀ ಗೀತಾ ಅಡಪ್ಪ ಬಲೆತ್ತೋಡು ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಹಗಲಿರುಳು ಸಂಸ್ಥೆಗಾಗಿ ಶ್ರಮಿಸುತ್ತಿರುವ ವಿಶ್ವಸ್ತರುಗಳು, ಸ್ವಯಂ ಸೇವಕರು, ಮುಖ್ಯೋಪಾಧ್ಯಾಯಿನಿ, ವಿಶೇಷ ಶಿಕ್ಷಕರು, ಶಿಕ್ಷಕೇತರರು ಮತ್ತು ಪೋಷಕರು, ನಮ್ಮ ಪ್ರೀತಿಯ ಮಕ್ಕಳು ಹಾಗೂ ನಮ್ಮ ಸಂಸ್ಥೆಗಾಗಿ ಶ್ರಮಿಸುತ್ತಿರುವ ಪ್ರತಿಯೋರ್ವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು. ಸಹಕಾರ ಮತ್ತು ಒಗ್ಗಟ್ಟಿನಿಂದ ನಾವು ಮುಂದಿನ ದಿನಗಳಲ್ಲಿ ಶಾಲೆಗೆ ಬಹಳಷ್ಟು ಶ್ರಮಿಸೋಣ ಎಂಬ ವಿಶ್ವಾಸದೊಂದಿಗೆ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಂತು ರಾಷ್ಟ್ರಗೀತೆಯನ್ನು ಹಾಡಬೇಕಾಗಿ ಕೇಳಿಕೊಳ್ಳಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ, तव शुभ नामे जागे तव शुभाशिष मागे, गाहे तव जय गाता जनगण मंगलदायक जय हे भारत भाग्य विधाता, जय हे जय हे जय हे जय 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 हे।